ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ನನ್ನ ಗಂಡನ ಆತ್ಮಶಾಂತಿಗಾಗಿ ನಾನು ಆಗಾಗ ದೇವಸ್ಥಾನದಲ್ಲಿ ಅನ್ನದಾನ ಮಾಡ್ತಾ ಇದ್ದೆ. ಅಂದು ಕೂಡ ನಾನು ದೇವಸ್ಥಾನದಲ್ಲಿ ಅನ್ನದಾನ ಮಾಡಲು ಹೋದಾಗ ಅಲ್ಲಿ ತುಂಬಾ ಜನ ಇದ್ರು. ಸುತ್ತಮುತ್ತಲು ಕೈಲಾಗದವರು ಭಿಕ್ಷೆ ಬೇಡ್ತಾ ಇದ್ರು. ಒಬ್ಬ ವಯಸ್ಸಾದ ಮಹಿಳೆ ಅಲ್ಲಿ ನೆಲದ ಮೇಲೆ ಕುಳಿತು ಭಿಕ್ಷೆ ಬೇಡ್ತಾ ಇದ್ಲು. ಅವಳ ಬಟ್ಟೆಗಳು ಹರಿತಿದ್ವು. ಆಕೆ ತುಂಬಾ ದುಃಖದಿಂದ, ದಯವಿಟ್ಟು ನನಗೆ ತಿನ್ನಲು ಏನಾದ್ರೂ ಕೊಡಿ, ತುಂಬಾ ದಿನದಿಂದ ನಾನು ಏನು ತಿಂದೇ ಇಲ್ಲ ಅಂತ ಕೇಳಿಕೊಳ್ತಾ ಇದ್ರು. ನಾನು ಆಕೆಗೆ ಊಟ ಕೊಡಲು ಬಗ್ಗಿ ಆಕೆಯ ಮುಖವನ್ನು ನೋಡಿದಾಗ ಒಂದು ಕ್ಷಣ ನಾನು ಶಾಕ್ ಆಗ್ಬಿಟ್ಟಿದ್ದೆ. ನನ್ನ ಕೈಯಿಂದ ಊಟದ ಪ್ಯಾಕೆಟ್ ಜಾರಿ ಕೆಳಗೆ ಬಿದ್ದೋಗಿತ್ತು. ನಾನು ಗಾಬರಿಯಿಂದ, ನೀವು ಇಲ್ಲಿ ಈ ರೀತಿ ಯಾಕೆ ಅಂತ ಕೇಳಿದಾಗ ಅವರು ಗಾಬರಿಯಾಗಿ ನನ್ನನ್ನೇ ನೋಡಿದ್ರು. ಅವರ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅವರು ನನ್ನ ಕಾಲಿಗೆ ಬಿದ್ದು ಜೋರಾಗಿ ಅಳುತ್ತಾ, ನಂದಿನಿ, ನನ್ನನ್ನು ಕ್ಷಮಿಸಿಬಿಡಮ್ಮ, ನಾನು ಮಾಡಿದ ಪಾಪಗಳಿಗೆ ಆ ದೇವರು ನನಗೆ ತಕ್ಕ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ನಾನು ಅತ್ತೆಯನ್ನು ಎಬ್ಬಿಸಿ, ಯಾವ ಮಕ್ಕಳಿಗಾಗಿ, ಸೊಸೆಯಂದಿರಿಗಾಗಿ ನೀವು ನನ್ನನ್ನು ಅಪಶಕುನ ಅಂತ ಮನೆಯಿಂದ ಓಡಿಸಿದ್ರೋ ಅಂತಹ ಮಕ್ಕಳೇ ನಿಮ್ಮ ಜೊತೆ ಈ ರೀತಿ ಯಾಕೆ ಮಾಡಿದ್ದಾರೆ ಅಂತ ಕೇಳಿದಾಗ ಆಕೆ ಅಳುತ್ತಾ ತನ್ನ ಕಣ್ಣೀರಿನ ಕಥೆಯನ್ನು, ನಾನು ಒಬ್ಬ ಅನಾಥ ಬಡ ಹುಡುಗಿ. ನನ್ನ ತಂದೆ ತಾಯಿ ನನ್ನ ಚಿಕ್ಕ ವಯಸ್ಸಿನಲ್ಲಿಯೇ ತೀರ್ಕೊಂಡಿದ್ರು. ನನ್ನ ಅಪ್ಪ ಅಮ್ಮ ಸತ್ತ ನಂತರ ಜನ ಹೇಳ್ತಾ ಇದ್ರು, ಈ ಚಿಕ್ಕ ವಯಸ್ಸಿನಲ್ಲಿಯೇ ಇವಳು ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದಾಳೆ. ನಿಮ್ಮನ್ನು ಬಿಟ್ರೆ ಈ ಹೆಣ್ಣು ಮಕ್ಕಳಿಗೆ ಬೇರೆ ಯಾರಿದ್ದಾರೆ? ಆದ್ದರಿಂದ ನೀವು ಈ ಮಗುವನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿ ಅಂತ. ಜನರ ಒತ್ತಾಯದಿಂದ ಮಾವ ಮತ್ತು ಅತ್ತೆ ನನ್ನನ್ನು ಅವರ ಜೊತೆ ಅವರ ಮನೆಗೆ ಕರೆದುಕೊಂಡು ಹೋದ್ರು. ನಾನು ಅವರ ಜೊತೆ ಅವರ ಮನೆಗೆ ಹೋದಾಗ ಅವರು ನನ್ನ ಬಾಲ್ಯವನ್ನೇ ಕಸಿದುಕೊಂಡು ಬಿಟ್ರು. ಬಾಲ್ಯದಲ್ಲಿಯೇ ನನ್ನನ್ನು ಮನೆ ಕೆಲಸದವಳನ್ನಾಗಿ ಮಾಡಿಕೊಂಡಿದ್ರು. ಆ ಮನೆಯಲ್ಲಿ ನಾನು ಕೂಲಿ ಇಲ್ಲದ ಒಬ್ಬ ಕೆಲಸದವಳಾಗಿದ್ದೆ ಅಷ್ಟೇ. ಹೊಟ್ಟೆ ತುಂಬಾ ಊಟ ಅವರು ಯಾವತ್ತೂ ನನಗೆ ಹಾಕಿರ್ಲಿಲ್ಲ. ಸಮಯ ಕಳೀತಾಯಿತು. ನಾನು ಈಗ ದೊಡ್ಡವಳಾಗಿದ್ದೆ. ನನ್ನ ಮಾವನ ಮಕ್ಕಳಿಗೆ ಮದುವೆಯಾಗಿ ಮನೆಗೆ ಸೊಸೆಯಂದಿರು ಕೂಡ ಬಂದಿದ್ರು. ಬಂದಂತಹ ಸೊಸೆಯಂದಿರು ನನಗೆ ತುಂಬಾ ಕಾಟ ಕೊಡ್ತಾ ಇದ್ರು. ಆ ಮನೆಯಲ್ಲಿ ಇದ್ದ ಪ್ರತಿಯೊಬ್ಬರು ನನ್ನನ್ನು ಪ್ರತಿದಿನ ಪ್ರತಿ ಕ್ಷಣ ಅವಮಾನ ಮಾಡ್ತಾ ಇದ್ರು. ಎಲ್ಲರೂ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇದ್ರು. ನನಗೆ ಹೋಗಲು ಬೇರೆ ದಾರಿ ಇಲ್ಲದೆ ನಾನು ಅವರ ಅವಮಾನಗಳನ್ನು ಸಹಿಸಿಕೊಳ್ಳಬೇಕಾಗ್ತಿತ್ತು. ನನ್ನ ತಂದೆ ತಾಯಿಯ ಮನೆಯನ್ನು ನನ್ನ ಮಾವ ಮಾರಿ ಆ ದುಡ್ಡನ್ನು ಕೂಡ ಅವರ ಬಳಿಯೇ ಇಟ್ಕೊಂಡಿದ್ರು. ಮಾವ ಎಲ್ಲರಿಗೂ ಹೇಳ್ತಾ ಇದ್ರು, ಈ ಮನೆಯನ್ನು ಮಾರಿ ಬಂದ ದುಡ್ಡಿನಿಂದ ನಾನು ಇವಳ ಮದುವೆ ಮಾಡ್ತೀನಿ ಅಂತ. ಆದ್ರೆ ಸತ್ಯ ಬೇರೆಯದ್ದೇ ಆಗಿತ್ತು. ಬೆಳಗಿನ ಜಾವ 5 ಗಂಟೆಗೆಲ್ಲ ಅತ್ತೆ ನನ್ನ ಮೇಲೆ ಜೋರಾಗಿ ಕೂಗಾಡ್ತಾ ಇದ್ರು, ನಂದಿನಿ, ಸೂರ್ಯ ಹುಟ್ಟುವ ಟೈಮ್ ಆಯ್ತು, ನೀನು ಇನ್ನು ಎಷ್ಟೊತ್ತು ಮಲ್ಕೊಳ್ತೀಯ? ಎದ್ದು ಬೇಗ ಬೇಗ ಮನೆ ಕೆಲಸಗಳನ್ನು ಶುರು ಮಾಡು. ಮನೆಯ ಪ್ರತಿಯೊಬ್ಬರು ನನಗೆ ಬರೀ ಕೆಲಸವನ್ನು ಮಾತ್ರ ಹೇಳ್ತಾ ಇದ್ರು. ಅತ್ತೆಗಿಂತ ಅವರ ಸೊಸೆಯಂದಿರು ಇನ್ನೂ ಜಾಸ್ತಿ ನನಗೆ ಕಾಟ ಕೊಡ್ತಾ ಇದ್ರು. ಬೆಳಿಗ್ಗೆ ಎದ್ದಾಗಿನಿಂದ ಮನೆಯ ಪ್ರತಿಯೊಬ್ಬರ ಎಲ್ಲ ಕೆಲಸವನ್ನು ನಾನು ಮಾಡಿಕೊಡ್ತಾ ಇದ್ದೆ. ಯಾರೊಬ್ಬರಿಗೂ ಆದರೂ ಸಮಯಕ್ಕೆ ಸರಿಯಾಗಿ ಅವರ ಕೆಲಸ ಮಾಡಿಕೊಡ್ಲಿಲ್ಲ ಅಂದ್ರೆ ಅವರು ನನ್ನನ್ನು ಹಿಡಿದುಕೊಂಡು ಚೆನ್ನಾಗಿ ಹೊಡಿತಾ ಇದ್ರು. ಬೇಗ ಬೇಗ ಕೈಯಾಡಿಸು, ಕೆಲಸ ಮುಗಿಸು, ನಿನ್ನ ಅಪ್ಪ ನಿನಗಾಗಿ ಬಿಟ್ಟಿಯಾಗಿ ಊಟ ಏನು ತಂದು ಹಾಕ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ನನಗೆ ಈ ಮಾತುಗಳನ್ನು ಕೇಳಿ ತುಂಬಾ ದುಃಖವಾಗ್ತಾ ಇತ್ತು. ಆದ್ರೆ ನಾನು ಏನು ತಾನೇ ಮಾಡಲು ಸಾಧ್ಯ? ಮನೆಯ ಎಲ್ಲ ಕೆಲಸವನ್ನು ಮಾಡಿದರೂ ನಾನು ತಿನ್ನುವ 2 ಹೊತ್ತಿನ ಊಟ ಕೂಡ ನನಗೆ ಎಲ್ಲರೂ ತಿಂದ ನಂತರ ಉಳಿದ ಊಟ ಸಿಗ್ತಾ ಇತ್ತು. ದಿನಗಳು ಇದೇ ರೀತಿ ತುಂಬಾ ಕಠಿಣವಾಗಿ ಕಳೀತಾ ಇದ್ವು. ನಾನು ನೋಡಲು ತುಂಬಾ ಸುಂದರವಾಗಿದ್ದೆ. ಅತ್ತಿಗೆಯ ತವರು ಮನೆಯವರು ಆಗಾಗ ನಮ್ಮ ಮನೆಗೆ ಬರ್ತಿದ್ರು. ಅತ್ತಿಗೆಯ ಅಣ್ಣ ತಮ್ಮಂದಿರು ಕೂಡ ಮನೆಗೆ ಬರ್ತಾ ಇದ್ರು. ಅವರ ಕೆಟ್ಟ ಕಣ್ಣು ನನ್ನ ಮೇಲೆ ಬಿದ್ದಿತ್ತು. ಇದರ ಬಗ್ಗೆ ಅತ್ತಿಗೆಯವರಿಗೂ ಗೊತ್ತಾಗಿತ್ತು. ಒಂದು ದಿನ ನಾನು ಅವರ ಮಾತನ್ನು ಕೇಳಿಸಿಕೊಂಡೆ. ಅವರು ಹೇಳ್ತಾ ಇದ್ರು, ಇವಳಿಗೆ ಆದಷ್ಟು ಬೇಗ ಏನಾದ್ರೂ ಮಾಡಿ ಇಲ್ಲಿಂದ ಓಡಿಸ್ಬಿಡ್ಬೇಕು ಅಂತ. ದೊಡ್ಡ ಅತ್ತಿಗೆ ಹೇಳ್ತಾ ಇದ್ರು, ಇವಳು ವಯಸ್ಸಿಗೆ ಬಂದಿದ್ದಾಳೆ, ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮಗೆ ಅವಮಾನವಾಗುತ್ತೆ ಅಂತ. ಆಗಲೇ ಚಿಕ್ಕ ಅತ್ತಿಗೆ ಹೇಳಿದ್ರು, ನೀನು ಸರಿಯಾಗಿ ಹೇಳ್ತಾ ಇದೀಯ ಸರಿತಾ, ನನ್ನ ದೃಷ್ಟಿಯಲ್ಲಿ ಒಂದು ಸಂಬಂಧ ಇದೆ. ಆದ್ರೆ ಹುಡುಗನಿಗೆ ಸ್ವಲ್ಪ ಜಾಸ್ತಿ ವಯಸ್ಸಾಗಿದೆ. ಅವರ ಮನೆಯಲ್ಲಿ ಊಟಕ್ಕೆ ಏನು ಕಡಿಮೆ ಇಲ್ಲ. ಈ ಸಂಬಂಧದಿಂದ ಅತ್ತೆ ಮಾವ ಅವರಿಗೂ ಏನು ಆಟಂಕ ಇರೋದಿಲ್ಲ ಅನ್ಸುತ್ತೆ. ಆದ್ದರಿಂದ ನಾವು ಇವಳ ಮದುವೆಯನ್ನು ಆ ಹುಡುಗನ ಜೊತೆ ಮಾಡಿಬಿಡೋಣ, ಆಗ ನಾವು ನೆಮ್ಮದಿಯಾಗಿರಬಹುದು ಅಂತ ಅವರಿಬ್ಬರು ಮಾತನಾಡಿಕೊಳ್ತಾ ಇದ್ರು. ಇಬ್ಬರು ಅತ್ತಿಗೆಯರು ಈ ವಿಷಯದ ಬಗ್ಗೆ ಅತ್ತೆಯ ಬಳಿ ಮಾತನಾಡಿದಾಗ ಅತ್ತೆ ಕೂಡ ಒಪ್ಪಿಗೆ ಕೊಟ್ಟಿದ್ರು. ಆದ್ರೆ ನನಗೆ ತುಂಬಾ ಭಯವಾಗ್ತಾ ಇತ್ತು. ಇವರೆಲ್ಲ ನನ್ನ ಜೀವನದ ಬಹುದೊಡ್ಡ ನಿರ್ಧಾರವನ್ನು ಮಾಡ್ತಾ ಇದ್ರು. ಆದರೆ ನನ್ನ ಬಳಿ ಮಾತ್ರ ಯಾರು ಏನು ಕೇಳ್ತಾ ಇರ್ಲಿಲ್ಲ. ಸಾಯಂಕಾಲ ಅತ್ತೆ ನನ್ನನ್ನು ಕರೆದು ಹೇಳಿದ್ರು, ನಂದಿನಿ, ನಾವು ನಿನ್ನ ಸಂಬಂಧವನ್ನು ಫಿಕ್ಸ್ ಮಾಡಿದ್ದೇವೆ.
ಮುಂದಿನ ವಾರ ನಿನ್ನ ಮದುವೆ ಅಂತ ಅವರೆಲ್ಲ ನಿರ್ಧಾರ ಮಾಡಿಬಿಟ್ಟಿದ್ರು. ನನಗೆ ಏನನ್ನಾದರೂ ಕೇಳಬೇಕು ಅಂತ ಅವರಿಗೆ ಅನ್ನಿಸ್ಲೇ ಇಲ್ಲ. ನಾನು ಹೇಳಿದೆ, ಅತ್ತೆ, ನನಗೆ ಈಗ ಇನ್ನೂ 16 ವರ್ಷ, ಇಷ್ಟು ಬೇಗ ಯಾಕೆ ನನ್ನ ಮದುವೆ ಮಾಡ್ತಾ ಇದ್ದೀರಾ? ಇಷ್ಟಕ್ಕೂ ಹುಡುಗ ಯಾರು? ನಾನು ಅವರನ್ನು ನೋಡ್ಲೂ ಇಲ್ವಲ್ಲ. ನೀವು ನನ್ನ ಮದುವೆಯನ್ನು ಯಾರ ಜೊತೆ ಯಾಕೆ ಮಾಡಬೇಕು ಅಂತ ಅಂದುಕೊಳ್ತಾ ಇದ್ದೀರಾ ಅಂತ ನಾನು ಅಳುತ್ತಾ ಅವರನ್ನು ಕೇಳಿದೆ. ಆಗ ಅತ್ತಿಗೆ ಹೇಳಿದ್ರು, ನಿನಗೆ ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ. ನಾವು ಏನೇ ನಿರ್ಧಾರ ಮಾಡಿದ್ರೂ ಅದು ನಿನ್ನ ಒಳ್ಳೆಯದೇ ಆಗಿರುತ್ತೆ. ಜೀವನವೆಲ್ಲ ನಾವು ನಿನ್ನನ್ನು ಮನೆಯಲ್ಲಿ ಇಟ್ಕೊಂಡು ಊಟ ಹಾಕಿ ಬೆಳೆಸಿದೀವಿ. ಆದ್ದರಿಂದ ನಾವು ಏನೇ ಮಾಡಿದರೂ ಅದು ಸರಿಯಾಗಿಯೇ ಇರುತ್ತೆ ಅಂತ ಹೇಳ್ತಾ ಇದ್ರು. ನಾನು ಏನು ಹೇಳಲಾಗ್ಲಿಲ್ಲ. ಅವರು ಹೇಳಿದ್ರು, ಬಾಯಿ ಮುಚ್ಕೊಂಡು ನಾವು ಹೇಳಿದಂತೆಯೇ ಮಾಡು, ಇಲ್ದಿದ್ರೆ ನಿನ್ನನ್ನು ಮನೆಯಿಂದ ಹೊರ ಹಾಕ್ಬೇಕಾಗತ್ತೆ ಅಂತ. ನನ್ನ ಬಳಿ ಈಗ ಬೇರೆ ದಾರಿ ಇರಲಿಲ್ಲ. ನನ್ನ ಕಣ್ಣಿಂದ ಕಣ್ಣೀರು ತಾನಾಗಿಯೇ ಬರ್ತಾ ಇತ್ತು. ನನಗೆ ಈಗ ನನ್ನ ತಂದೆ ತಾಯಿಯ ನೆನಪು ತುಂಬಾ ಜಾಸ್ತಿ ಬರ್ತಿತ್ತು. ಒಂದು ವೇಳೆ ಅವರು ಜೀವಂತವಾಗಿ ಇದ್ದಿದ್ರೆ ನನ್ನ ಮದುವೆಯನ್ನು ಈ ರೀತಿ ಖಂಡಿತ ಮಾಡ್ತಾ ಇರಲಿಲ್ಲ. ನನ್ನನ್ನು ನಾನು ಸಂಭಾಳಿಸಿಕೊಳ್ಳುವುದನ್ನು ಬಿಟ್ಟು ಈಗ ಬೇರೆ ದಾರಿ ಇರಲಿಲ್ಲ ನನಗೆ. ಮದುವೆಯ ದಿನ ಯಾವ ಶಾಸ್ತ್ರಗಳನ್ನು ಮಾಡಲಿಲ್ಲ, ಯಾವ ಸಂತೋಷ ಕೂಡ ಇರಲಿಲ್ಲ. ನನಗೆ ಅನ್ನಿಸ್ತಾ ಇತ್ತು, ನನ್ನ ಅಪ್ಪ ಅಮ್ಮ ಇದ್ದಿದ್ರೆ ನನ್ನ ಮದುವೆಯನ್ನು ಈ ರೀತಿ ಶಾಸ್ತ್ರಗಳಿಲ್ಲದೆ, ಸಂತೋಷ ಇಲ್ಲದೆ ಖಂಡಿತ ಮಾಡ್ತಾ ಇರಲಿಲ್ಲ ಅಂತ. ಸಣ್ಣ ವಯಸ್ಸಿನಿಂದ ಇಲ್ಲಿಯವರೆಗೂ ನನಗೆ ಯಾವುದೇ ಒಂದು ಇಚ್ಛೆ ನೆರವೇರಿರಲಿಲ್ಲ. ಮದುವೆಯ ಸಮಯದಲ್ಲಾದರೂ ನನ್ನ ಆಸೆಗಳು, ಆಕಾಂಕ್ಷೆಗಳು ನೆರವೇರ್ತವೆ. ಎಲ್ಲ ಕಡೆ ಸಂತೋಷವಿರುತ್ತೆ. ನಾನು ಹೊಸ ಬಟ್ಟೆಗಳನ್ನು ಧರಿಸಿ ಕೈಗೆ ಮೆಹಂದಿಯನ್ನು ಹಾಕಿಕೊಂಡು ಸಂತೋಷವಾಗಿ ಇಲ್ಲಿಂದ ಹೋಗ್ತೀನಿ ಅಂತ ಅಂದುಕೊಂಡಿದ್ದೆ. ಆದರೆ ಆ ರೀತಿ ಏನೂ ನಡೀಲಿಲ್ಲ. ಅತ್ತಿಗೆಯ ಹಳೆಯ ಒಂದು ಸೀರೆಯನ್ನು ನನಗೆ ಉಡಿಸಿ ನನ್ನ ಮದುವೆಯನ್ನು ಮನೆಯಲ್ಲಿಯೇ ಮಾಡಿಬಿಟ್ಟಿದ್ರು. ಮದುವೆಯ ನಂತರ ನನ್ನನ್ನು ಅಲ್ಲಿಂದ ಕಳಿಸಿಬಿಟ್ರು. ನನಗನ್ನಿಸ್ತಾ ಇತ್ತು, ನಾನು ಇವರ ಮೇಲೆ ಭಾರವಾಗಿದ್ದೆ. ಭಾರವಾದ ನನ್ನನ್ನು ಹೊರಹಾಕಿದ್ದಾರೆ ಅಂತ. ನಾನು ಅತ್ತೆ ಮನೆಗೆ ಕಾಲಿಟ್ಟಾಗ ನನ್ನ ಅತ್ತೆ ಬಾಗಿಲಿನ ಬಳಿಯೇ ನಿಂತ್ಕೊಂಡಿದ್ರು. ನಾನು ಅಂದುಕೊಂಡೆ, ನನ್ನ ಅತ್ತೆ ಮಾವನ ಮನೆಯಲ್ಲಿ ನನಗೆ ಸ್ವಲ್ಪ ಕೂಡ ಪ್ರೀತಿ ಗೌರವ ಸಿಗ್ಲಿಲ್ಲ. ಬಹುಶಃ ಗಂಡನ ಮನೆಯಲ್ಲಿ ನನಗೆ ಸ್ವಲ್ಪ ಪ್ರೀತಿ ಗೌರವ ಸಿಗಬಹುದು ಅಂತ. ನನ್ನ ಅತ್ತೆ ಪ್ರೀತಿಯಿಂದ ನನಗೆ ಆರತಿ ಎತ್ತಿ ನನ್ನನ್ನು ಮನೆಯೊಳಗೆ ಆಹ್ವಾನಿಸುತ್ತಾರೆ ಅಂತ. ಅತ್ತೆ ಬಾಗಿಲಿನ ಬಳಿಯನ್ನು ನಿಂತ್ಕೊಂಡಿದ್ರು. ಆದ್ರೆ ಅವರ ಕಣ್ಣುಗಳಲ್ಲಿ ನನ್ನ ಮೇಲೆ ಯಾವುದೇ ಪ್ರೀತಿ ಇರಲಿಲ್ಲ. ಅವರು ನನ್ನನ್ನು ನೋಡಿ ಮುಖ ತಿರುಗಿಸಿಕೊಂಡು ತಮ್ಮ ಮಗನ ಬಳಿ ಹೇಳಿದ್ರು, ಇಂತಹ ಸಿಂಪಲ್ ಆದ ಹುಡುಗಿ ನನ್ನ ಮಗನಿಗೆ ಯಾವ ಕೆಲಸಕ್ಕೆ ಬರ್ತಾಳೆ? ಬೆಳ್ಳಗಿದ್ರೆ ಅದೇ ಸಾಕಾಗೋದಿಲ್ಲ, ಅವಳಿಗೆ ಕೆಲಸ ಕಾರ್ಯ ಕೂಡ ಬರಬೇಕು. ನನ್ನ ಅತ್ತೆಯ ಮಾತುಗಳಲ್ಲಿ ಕಠೋರವಿತ್ತು. ನನ್ನ ಗಂಡ ಹೇಳಿದ್ರು, ಅಮ್ಮ, ಈಗ ಇವಳು ನನ್ನ ಹೆಂಡತಿ, ಈ ಮನೆಯ ಗೌರವ, ನೀವು ಇವಳಿಗೆ ಮರ್ಯಾದೆ ಕೊಡಲೇಬೇಕು. ನನ್ನ ಗಂಡ ನನ್ನ ಕೈಯನ್ನು ಹಿಡಿದುಕೊಂಡು ತನ್ನ ತಾಯಿಗೆ ಈ ಮಾತುಗಳನ್ನು ಹೇಳಿದಾಗ ನಾನು ಎಷ್ಟೋ ಆಶ್ಚರ್ಯವಾಗಿ ಅವರನ್ನೇ ನೋಡ್ತಾ ಇದ್ದೆ. ನನ್ನ ಯಜಮಾನರು ವಯಸ್ಸಿನಲ್ಲಿ ನನಗಿಂತ ತುಂಬಾ ದೊಡ್ಡವರಾಗಿದ್ರು. ಆದ್ರೆ ಅವರ ಧ್ವನಿಯಲ್ಲಿ ನನ್ನ ಮೇಲೆ ಎಷ್ಟೊಂದು ಕರುಣೆ, ಪ್ರೀತಿ ಇತ್ತು. ಅತ್ತೆ ನನ್ನನ್ನು ಕೋಪವಾಗಿ ನೋಡ್ತಾ ಇದ್ರು. ಆದ್ರೆ ಮಗನ ಮುಂದೆ ಏನು ಹೇಳಲು ಅವರು ಧೈರ್ಯ ಮಾಡಲಿಲ್ಲ. ನಿನಗೆ ಸುಸ್ತಾಗಿರುತ್ತೆ ಅಂತ ಹೇಳಿ ಸಂಜಯ್ ನನ್ನ ಕೈಯನ್ನು ಹಿಡಿದುಕೊಂಡು ನನ್ನನ್ನು ರೂಮಿಗೆ ಕರೆದುಕೊಂಡು ಹೋದಾಗ ನಾನು ಮಂಚದ ಮೇಲೆ ಒಂದು ಮೂಲೆಯಲ್ಲಿ ಸೈಲೆಂಟ್ ಆಗಿ ಕುಳಿತುಕೊಬಿಟ್ಟೆ. ನನಗೆ ತುಂಬಾ ಭಯವಾಗ್ತಾ ಇತ್ತು, ಇವರು ಇಲ್ಲಿ ನನ್ನ ಜೊತೆ ಏನ್ ಮಾಡ್ತಾರೋ ಅಂತ. ಆದರೆ ನನ್ನ ಗಂಡ ನನ್ನ ಹತ್ತಿರ ಬಂದು ತುಂಬಾ ಪ್ರೀತಿಯಿಂದ, ನಂದಿನಿ, ನನಗೆ ಚೆನ್ನಾಗಿ ಗೊತ್ತು ನೀನು ಎಷ್ಟೊಂದು ಕಷ್ಟಗಳನ್ನು ಎದುರಿಸಿ, ನೀನು ಎಂತಹ ಕಠಿಣವಾದ ಪರಿಸ್ಥಿತಿಗಳನ್ನು ಎದುರಿಸಿ ಇಲ್ಲಿಯವರೆಗೂ ಬಂದಿದ್ದೀಯಾ ಅಂತ. ಆದ್ರೆ ಇನ್ನು ಮುಂದೆ ನೀನು ಯಾವುದಕ್ಕೂ ಹೆದರಿಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಯಾವಾಗ್ಲೂ ನಿನ್ನ ಜೊತೆ ಇರ್ತೀನಿ. ಅವರ ಮಾತುಗಳಲ್ಲಿ ಎಷ್ಟೋ ಪ್ರೀತಿ ಇತ್ತು. ನಾನು ಅಳುತ್ತಲೇ ಅವರನ್ನು ಕೇಳಿದೆ, ನೀವು ನಿಜವಾಗಿಯೂ ನನ್ನನ್ನು ಯಾವಾಗ್ಲೂ ಒಂಟಿಯಾಗಿ ಬಿಡೋದಿಲ್ಲ ತಾನೆ? ಅವರು ಎಷ್ಟೋ ನಂಬಿಕೆಯಿಂದ ಹೇಳಿದ್ರು, ಇಲ್ಲ, ಯಾವತ್ತೂ ಇಲ್ಲ. ಈ ಜೀವ ಇರುವವರೆಗೂ ನಾನು ನಿನ್ನ ಜೊತೆನೇ ಇರ್ತೀನಿ. ಈಗ ನೀನು ನನ್ನ ಜವಾಬ್ದಾರಿ, ನನ್ನ ಜೀವನದ ಅತಿ ಮುಖ್ಯವಾದ ಅಂಗ ಅಂತ. ಅವರು ಎಷ್ಟೋ ಪ್ರೀತಿಯಿಂದ ನನ್ನ ಕೈಯನ್ನು ಹಿಡಿದುಕೊಂಡಾಗ ನಾನು ನನ್ನ ಕಷ್ಟ, ದುಃಖ, ನೋವನ್ನು ಮರೆತು ಬಿಟ್ಟಿದ್ದೆ. ಅವರು ತನಗಿಂತ ಹೆಚ್ಚಾಗಿ ನನ್ನನ್ನೇ ನೋಡಿಕೊಳ್ತಾ ಇದ್ರು. ಜೀವನದಲ್ಲಿ ಮೊಟ್ಟ ಮೊದಲ ಬಾರಿ ಇಷ್ಟೊಂದು ಪ್ರೀತಿ ಮತ್ತು ಗೌರವವನ್ನು ನೋಡಿ ನನಗೆ ಎಷ್ಟೋ ಸಂತೋಷವಾಯಿತು. ನನ್ನ ಈ ಅದೃಷ್ಟವನ್ನು ನಾನೇ ನಂಬಲಾಗಲಿಲ್ಲ. ಸಂಜಯ್ ನನ್ನನ್ನು ತುಂಬಾ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು. ನನ್ನನ್ನು ಸಣ್ಣ ಮಗುವಿನ ರೀತಿ ನೋಡ್ಕೊಳ್ತಾ ಇದ್ರು. ನನ್ನ ಸುಖ, ಸಂತೋಷದ ಬಗ್ಗೆ ಅವರು ಹೆಚ್ಚಾಗಿ ಗಮನ ಹರಿಸ್ತಾ ಇದ್ರು. ಬೆಳಿಗ್ಗೆ ನಾನು ಅಡಿಗೆ ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಅತ್ತೆಯ ಬೈಗುಳವನ್ನು ಶುರು ಮಾಡಿಬಿಡ್ತಿದ್ರು. ಬೇಗ ಬೇಗ ಕೈಯಾಡಿಸು, ನನ್ನ ಮಗ ಇನ್ನು ಕೆಲಸಕ್ಕೆ ಕೂಡ ಹೋಗ್ಬೇಕು, ಮಹಾರಾಣಿಯ ಹಾಗೆ ನಿಧಾನವಾಗಿ ಕೆಲಸ ಮಾಡ್ತಾಳೆ ಅಂತ ಶುರು ಮಾಡ್ತಿದ್ರು. ಅಷ್ಟರಲ್ಲೇ ಸಂಜಯ್ ಅಲ್ಲಿಗೆ ಬಂದು, ಅಮ್ಮ, ನಿಮ್ಗೆ ಬೆಳಿಗ್ಗೆ ಬೆಳಿಗ್ಗೆ ಏನಾಗೋಯ್ತು?
ಯಾಕೆ ನೀವು ಯಾವಾಗಲೂ ನನ್ನ ಹೆಂಡತಿಯ ಹಿಂದೆ ಬಿದ್ದಿರ್ತೀರಾ? ಅವಳು ಎಷ್ಟೊಂದು ಕಷ್ಟಪಟ್ಟು ನಮಗಾಗಿ ಎಷ್ಟೊಂದು ಕೆಲಸ ಮಾಡ್ತಾ ಇರ್ತಾಳೆ ಅಂತ ಹೇಳ್ತಾ ಇದ್ರು. ಮಗ, ನಾನು ನಿನಗಾಗಿಯೇ ಹೇಳ್ತಾ ಇರೋದು. ನಿನಗೆ ಆಫೀಸ್ಗೆ ಲೇಟ್ ಆಗುತ್ತೆ ಅಂತ ನೀನು ಸುಮ್ಮನೆ ನನ್ನನ್ನು ಅಪಾರ್ಥ ಮಾಡ್ಕೊಳ್ತಾ ಇದೀಯಾ ಅಂತ ಅತ್ತೆ ಹೇಳೋರು. ಆದರೆ ಸಂಜಯ್ ಹೇಳ್ತಾರೆ, ನಂದಿನಿ, ನೀನು ಬೇಗ ತಿಂಡಿಯನ್ನು ತೆಗೆದುಕೊಂಡು ರೂಮ್ಗೆ ಬಾ, ನಾವಿಬ್ಬರು ಅಲ್ಲೇ ಒಟ್ಟಿಗೆ ಕುಳಿತು ತಿಂಡಿ ತಿನ್ನೋಣ ಅಂತ. ಅವರು ಹೋದ ನಂತರ ಅತ್ತೆ ನನ್ನನ್ನು ಕೋಪವಾಗಿ ನೋಡ್ತಾ ಇದ್ರು. ಆದ್ರೆ ನಾನು ಏನು ಮಾತನಾಡದೆ ತಲೆ ಬಗ್ಗಿಸಿಕೊಂಡು ತಿಂಡಿಯನ್ನು ಅವರಿಗೆ ಕೊಟ್ಟು ನನ್ನ ಗಂಡನಿಗೆ ಮತ್ತು ನನಗೆ ರೂಮ್ಗೆ ತೆಗೆದುಕೊಂಡು ಹೊರಟು ಹೋಗ್ತಾ ಇದ್ದೆ. ನಾನು ನನ್ನ ಗಂಡನ ಪ್ರೀತಿಯನ್ನು ಪಡೆದು ಎಲ್ಲ ಕೆಲಸವನ್ನು ತುಂಬಾ ಸಂತೋಷವಾಗಿ ಮಾಡ್ತಾ ಇದ್ದೆ. ಅತ್ತೆಯ ಕೋಪ ಮತ್ತು ಅವರ ಬೈಗುಳ ನನಗೆ ಏನು ಅನ್ನಿಸ್ತಾನೆ ಇರಲಿಲ್ಲ. ಯಾಕೆಂದ್ರೆ ನನ್ನ ಗಂಡ ಯಾವಾಗಲೂ ಎಲ್ಲ ಸಮಯದಲ್ಲೂ ನನ್ನ ಜೊತೆ ನಿಂತ್ಕೊಂಡಿರ್ತಿದ್ರು. ನನ್ನ ಗಂಡನಿಗೆ 2 ತಮ್ಮಂದಿರು. ಅವರ ಮದುವೆ ಮೊದಲೇ ಆಗೋಗಿತ್ತು. ಅವರ ಹೆಂಡತಿಯರು ಕೂಡ ಅದೇ ಮನೆಯಲ್ಲಿದ್ರು. ನಾವೆಲ್ಲ ಒಟ್ಟು ಕುಟುಂಬವಾಗಿದ್ವು. ನಾನು ಆ ಮನೆಯಲ್ಲಿ ನನ್ನ ಸ್ಥಾನವನ್ನು ಸಂಪಾದಿಸಬೇಕಾಗಿತ್ತು. ನನ್ನ ಯಜಮಾನರು ಮೊದಲನೇ ದಿನವೇ ಎಲ್ಲರಿಗೂ ಹೇಳ್ಬಿಟ್ಟಿದ್ರು, ನೀವೆಲ್ಲರೂ ನನ್ನ ಹೆಂಡತಿಗೆ ಗೌರವವನ್ನು ಕೊಡಲೇಬೇಕು ಅಂತ. ಅವರು ತನ್ನ ನಾದಿನಿಯರಿಗೂ ಕೂಡ ಹೇಳಿದ್ರು, ನೀವು ಈ ಮನೆಯ ಸೊಸೆಯಂದಿರು, ನನ್ನ ಹೆಂಡತಿ ಕೂಡ ಈ ಮನೆಯ ದೊಡ್ಡ ಸೊಸೆ. ನೀವು ಅಂದುಕೊಳ್ಬೇಡಿ, ನೀವು ಈ ಮನೆಗೆ ಮೊದಲು ಬಂದಿದ್ದೀರಾ, ಆದ್ದರಿಂದ ನೀವು ಏನು ಮಾಡಿದ್ರೂ ನಡೆಯುತ್ತೆ ಅಂತ. ನನ್ನ ಹೆಂಡತಿ ಈ ಮನೆಗೆ ದೊಡ್ಡ ಸೊಸೆ, ನೀವು ಅವಳ ಮೇಲೆ ಯಾವುದೇ ಅಧಿಕಾರ ಚಲಾಯಿಸುವ ಹಾಗಿಲ್ಲ ಅಂತ ಹೇಳಿದ್ರು. ನನ್ನ ಗಂಡನ ಈ ಮಾತುಗಳಿಂದ ಅಕ್ಕಂದಿರು ಕೂಡ ನನ್ನ ಜೊತೆ ಸರಿಯಾಗಿ ಮಾತನಾಡ್ತಾ ಇರಲಿಲ್ಲ. ಅವರಿಗೆ ಅನ್ನಿಸ್ತಾ ಇತ್ತು, ನನ್ನ ಯಜಮಾನರು ನನ್ನ ಮಾತನ್ನೇ ಕೇಳ್ತಾರೆ ಅಂತ. ಒಂದು ದಿನ ಚಿಕ್ಕ ಅಕ್ಕ ಹೇಳ್ತಾರೆ, ನಂದಿನಿ, ನಾವು ನಿನ್ನ ಮೇಲೆ ಯಾವಾಗಾದ್ರೂ ಅಧಿಕಾರ ಚಲಾಯಿಸಿದೀವ? ಭಾವ ಯಾಕೆ ನಮ್ಮ ಮೇಲೆ ಆ ರೀತಿ ಹೇಳಿ ಹೋಗಿದ್ದಾರೆ? ಇಲ್ಲ ಅಕ್ಕ, ಆ ರೀತಿ ಏನೂ ಇಲ್ಲ, ಅವರ ಮಾತಿನ ಅರ್ಥ ಅಂತ ನಾನು ಇನ್ನೂ ಹೇಳ್ತಾ ಇರಬೇಕಾದ್ರೆ ಅವರು ಹೇಳಿದ್ರು, ನೀನು ನಮ್ಮ ಮುಂದೆ ಅಮಾಯಕಳಾಗಿ ನಾಟಕ ಆಡುವ ಅವಶ್ಯಕತೆ ಇಲ್ಲ. ನಮಗೆಲ್ಲ ಚೆನ್ನಾಗಿ ಗೊತ್ತು, ನೀನು ನಮ್ಮ ಭಾವನನ್ನು ನಿನ್ನ ಹಿಡಿತದಲ್ಲಿ ಇಟ್ಕೊಂಡಿದೀಯಾ ಅಂತ. ಅಷ್ಟರಲ್ಲೇ ರಾಗಿಣಿ ಅಕ್ಕ ಕೂಡ ಹೇಳ್ತಾ ಇದ್ರು, ಹೌದು ಅಕ್ಕ, ನೀವು ಸರಿಯಾಗಿ ಹೇಳ್ತಾ ಇದೀಯಾ, ಇವಳು ಕಾಣುವಷ್ಟು ಅಮಾಯಕಳೇನಲ್ಲ ಅಂತ. ಅಷ್ಟರಲ್ಲೇ ನನ್ನ ಗಂಡ ಜೋರಾಗಿ ಕೂಗಿದ್ರು, ಏನ್ ನಡೀತಾ ಇದೆ ಅಲ್ಲಿ? ಅವರು ಯಾವಾಗ ಮನೆಗೆ ಬಂದಿದ್ರೋ ನಮ್ಗೆ ಗೊತ್ತಾಗ್ಲೇ ಇಲ್ಲ. ನನ್ನ 2 ಅಕ್ಕಂದಿರು ಅವರ ಧ್ವನಿಯನ್ನು ಕೇಳಿ ಶಾಕ್ ಆಗ್ಬಿಟ್ಟಿದ್ರು. ಅವರು ಗಾಬರಿಯಾಗಿ ಹೇಳ್ತಾ ಇದ್ರು, ಏನೂ ಇಲ್ಲ ಬಾವ, ನಾವು ಕೇವಲ ಅಕ್ಕನ ಜೊತೆ ಮಾತನಾಡ್ತಿದ್ದೇವೆ ಅಷ್ಟೇ ಅಂತ. ನನ್ನ ಗಂಡ ನನಗೆ ಹೇಳ್ತಾ ಇದ್ರು, ನಾನು ಜೀವಂತವಾಗಿ ಇರೋವರೆಗೂ ನೀನು ಯಾರಿಗೂ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ. ನಾನು ಎಷ್ಟೋ ಆಶ್ಚರ್ಯವಾಗಿ ಕೇಳಿದೆ, ನೀವು ನನಗಾಗಿ ಎಲ್ಲರ ಜೊತೆ ಗಲಾಟೆ ಮಾಡ್ತೀರಾ? ನನಗೆ ತುಂಬಾ ಭಯವಾಗುತ್ತೆ. ಅವರು ನಿಮ್ಮ ಮೇಲೆ ಬೇಜಾರು ಮಾಡ್ಕೊಂಡ್ರೆ ಹೇಗೆ? ನನ್ನ ಗಂಡ ತುಂಬಾ ಶಾಂತವಾಗಿ ಹೇಳಿದ್ರು, ನಿನ್ನ ಸಂತೋಷ, ನಿನ್ನ ಗೌರವಕ್ಕಿಂತ ಇದ್ಯಾವುದು ಮುಖ್ಯವಲ್ಲ ನಂದಿನಿ. ಮನೆಯಲ್ಲಿ ಈಗ ತುಂಬಾ ಸಂತೋಷವಿತ್ತು. ಆದರೆ ಅತ್ತೆಗೆ ಮಾತ್ರ ನಾನು ಸ್ವಲ್ಪ ಕೂಡ ಇಷ್ಟವಾಗ್ತಾ ಇರಲಿಲ್ಲ. ನನ್ನ ಗಂಡನ ಮುಂದೆ ಅತ್ತೆ ತುಂಬಾ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು. ಆದ್ರೆ ಅವರು ಹೊರಗೆ ಹೋದಾಗ ಅವರ ಕೋಪ ನನ್ನ ಮೇಲೇನೆ ಇರ್ತಾ ಇತ್ತು. ಸಮಯ ಕಳೆಯುತ್ತಾ ನನ್ನ ಗಂಡನ ಜೊತೆ ನನ್ನ ಸಂಬಂಧ ತುಂಬಾ ಗಟ್ಟಿಯಾಗಿತ್ತು. ಅವರು ಯಾವಾಗ್ಲೂ ಹೊರಗೆ ಹೋಗಿ ಬಂದ್ರೆ ನನಗಾಗಿ ಏನೋ ಒಂದನ್ನು ಹಿಡಿದುಕೊಂಡು ಬರ್ತಾ ಇದ್ರು. ಸಂಬಳ ಬಂದ ದಿನ ನನಗಾಗಿ ಬಳೆಗಳನ್ನು, ಬಟ್ಟೆಗಳನ್ನು, ಏನಾದರೂ ಒಂದನ್ನು ಖಂಡಿತ ತೆಗೆದುಕೊಂಡು ಬರ್ತಿದ್ರು. ಇದನ್ನು ನೋಡಿ ಅತ್ತೆಗೆ ತುಂಬಾ ಕೋಪ ಬರ್ತಾ ಇತ್ತು. ಆದ್ರೆ ನನ್ನ ಗಂಡನ ಭಯದಿಂದ ಅವರಿಗೆ ಯಾರಿಗೂ ಏನೂ ಹೇಳ್ತಾ ಇರ್ಲಿಲ್ಲ. ಅತ್ತೆಯ ಕಣ್ಣುಗಳಲ್ಲಿ ಅಡಗಿರುವ ದ್ವೇಷ ನನಗೆ ಎದ್ದು ಕಾಣಿಸ್ತಾ ಇತ್ತು. ಆದ್ರೆ ನನ್ನ ಗಂಡನ ಪ್ರೀತಿಯಿಂದ ನಾನು ಆ ದ್ವೇಷವನ್ನು ಕಡೆಗಾಣಿಸಿಬಿಟ್ಟಿದ್ದೆ. ಒಂದು ದಿನ ಅತ್ತೆ ಹೇಳಿದ್ರು, ಮಗ, ನಿನ್ನ ಎಲ್ಲ ಸಂಪಾದನೆಯನ್ನು ನೀನು ಅವಳ ಮೇಲೆ ಖರ್ಚು ಮಾಡ್ತಾ ಇದ್ರೆ ನಾಳೆ ಏನಾದ್ರೂ ಅವಶ್ಯಕತೆ ಇದ್ರೆ ನೀನು ಏನ್ ಮಾಡ್ತೀಯಾ? ಅಮ್ಮ, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ಆದ್ರೆ ನಂದಿನಿ ನನ್ನ ಹೆಂಡತಿ, ಅವಳು ನನ್ನ ಜವಾಬ್ದಾರಿ. ಅವಳ ಮೇಲೆ ನಾನು ಖರ್ಚು ಮಾಡದೇ ಇದ್ರೆ ಇನ್ನು ಯಾರ ಮೇಲೆ ಖರ್ಚು ಮಾಡಬೇಕು? ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ, ನಾನು ತುಂಬಾ ದುಡ್ಡನ್ನು ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ನನ್ನ ಗಂಡ ತನ್ನ ತಾಯಿಗೆ ಸಮಾಧಾನ ಮಾಡ್ತಿದ್ರು. ನಮ್ಮ ಜೀವನ ಒಂದು ಸುಂದರವಾದ ಕನಸಿನಂತೆ ಕಳೀತಾ ಇತ್ತು. ನನ್ನ ಹಳೆಯ ಜೀವನದ ಎಲ್ಲ ದುಃಖವನ್ನು ನಾನು ಈಗ ಮರೆತು ಬಿಟ್ಟಿದ್ದೆ. ನನ್ನ ಜೀವನದಲ್ಲಿ ಇನ್ನು ಯಾವತ್ತೂ ಯಾವುದೇ ದುಃಖ ಬರೋದಿಲ್ಲ ಅಂತ ನಾನು ಅಂದುಕೊಂಡೆ. ಆದ್ರೆ ಒಂದು ದಿನ ನನ್ನ ಯಜಮಾನರು ತಿಂಡಿ ತಿನ್ನಲು ಟೇಬಲ್ ಮೇಲೆ ಕುಳಿತುಕೊಂಡಿದ್ರು. ನಾನು ಅವರನ್ನು ನೋಡಿ ಕೇಳಿದೆ, ರೀ, ನಿಮಗೆ ಹುಷಾರಿಲ್ವಾ? ನನಗೆ ಅನ್ನಿಸ್ತಾ ಇದೆ ನೀವು ಈ ದಿನ ತುಂಬಾ ಸುಸ್ತಾಗಿದ್ದೀರಾ ಅಂತ. ನೀವು ಈ ದಿನ ಕೆಲಸಕ್ಕೆ ಹೋಗ್ಬೇಡಿ, ಈ ದಿನ ಮನೆಯಲ್ಲಿದ್ದು ಆರಾಮ ಮಾಡಿ ಅಂತ ಹೇಳಿದೆ. ಇಲ್ಲ ನಂದಿನಿ, ಈ ದಿನ ನನಗೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಕೆಲಸದ ಮೇಲೆ ಹೋಗ್ಲೇಬೇಕು.
ನೀನೇನು ಯೋಚನೆ ಮಾಡಬೇಡ, ನಾನು ಕೆಲಸ ಮುಗಿಸಿಕೊಂಡು ಬೇಗ ವಾಪಸ್ ಬಂದು ಬಿಡ್ತೀನಿ ಅಂತ ಹೇಳಿದ್ರು. ನಾನು ಎಷ್ಟೋ ಬಾರಿ ಹೇಳಿದೆ, ತುಂಬಾ ಜೋರು ಮಳೆ ಬರ್ತಾ ಇದೆ, ಸ್ವಲ್ಪ ಹೊತ್ತಾದ್ರೂ ನೀವು ಮನೆಯಲ್ಲೇ ನನ್ನ ಜೊತೆ ಇರಿ ಅಂತ. ಮಳೆ ನಿಂತ ಮೇಲೆ ಹೋಗುವಿರಂತೆ ಅಂತ. ಯಾಕೋ ನನ್ನ ಮನಸ್ಸು ಏನೋ ಕೀಡು ಶಂಕಿಸುತ್ತಿತ್ತು. ಆದರೆ ಸಂಜಯ್ ಹೇಳಿದ್ರು, ನೀನು ತುಂಬಾ ಜಾಸ್ತಿ ಚಿಂತೆ ಮಾಡಬೇಡ, ನಾನು ಬೇಗ ಕೆಲಸ ಮುಗಿಸಿಕೊಂಡು ವಾಪಸ್ ಬರ್ತೀನಿ. ಅತ್ತೆ ಕೂಡ ಹೇಳಿದ್ರು, ಕೆಲಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಊಟ ಹೇಗೆ ಬರುತ್ತೆ ಅಂತ. ಸಂಜಯ್ ಹೋಗ್ಬೇಕಾದ್ರೆ ಅವರು ಒಂದು ಕ್ಷಣ ಹಿಂದೆ ತಿರುಗಿ ನನ್ನನ್ನು ನೋಡಿ, ನಂದಿನಿ ನೀನು ಹುಷಾರಾಗಿರು ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ರು. ಆಗ ನನಗೆ ಅರ್ಥವಾಗಲಿಲ್ಲ, ಇದೇ ಅವರ ಕೊನೆಯ ಶಬ್ದಗಳು ಆಗ್ತವೆ ಅಂತ. ನನಗೆ ಆಗ ಗೊತ್ತಾಗ್ಲಿಲ್ಲ, ಇವರು ಮತ್ತೆಂದು ವಾಪಸ್ ಬರೋದಿಲ್ಲ ಅಂತ. ನಾನು ಬಾಗಿಲ ಬಳಿ ನಿಂತು ಅವರು ಹೋಗುವುದನ್ನೇ ನೋಡ್ತಾ ಇದ್ದೆ. ಈಗ ಸಾಯಂಕಾಲ ಕೂಡ ಆಗ್ತಾ ಇತ್ತು, ಆದ್ರೆ ಇನ್ನು ನನ್ನ ಯಜಮಾನರು ಮನೆಗೆ ವಾಪಸ್ ಬಂದಿರಲಿಲ್ಲ. ನನಗೆ ತುಂಬಾ ಜಾಸ್ತಿ ಟೆನ್ಷನ್ ಆಗ್ತಾ ಇತ್ತು. ನಾನು ಎಷ್ಟೋ ಬಾರಿ ಬಾಗಿಲಿನ ಬಳಿ ಹೋಗಿ ಅವರಿಗಾಗಿ ಎದುರು ನೋಡ್ತಾ ಇದ್ದೆ, ಆದ್ರೆ ಅವರು ಎಲ್ಲೂ ಕಾಣಿಸ್ಲಿಲ್ಲ. ಅತ್ತೆ ಬಾಗಿಲ ಬಳಿ ಕುಳಿತು ನನ್ನನ್ನೇ ನೋಡ್ತಾ ಇದ್ರು. ಅವರು ಹೇಳಿದ್ರು, ನೀನು ಯಾಕೆ ಬೆಕ್ಕಿನ ತರ ಆ ಕಡೆ ಈ ಕಡೆ ಓಡಾಡ್ತಾ ಇದೀಯಾ? ಒಳಗೆ ಹೋಗಿ ಏನನ್ನಾದರೂ ಅಡಿಗೆ ರೆಡಿ ಮಾಡು, ನನಗೆ ತುಂಬಾ ಹಸಿವಾಗ್ತಿದೆ ಅಂತ. ಅಡಿಗೆ ಎಲ್ಲ ರೆಡಿಯಾಗಿದೆ ಅತ್ತೆ, ನಾನು ನಿಮ್ಮ ಮಗನಿಗಾಗಿ ಕಾಯ್ತಾ ಇದ್ದೀನಿ, ಅವರು ಇನ್ನೂ ಮನೆಗೆ ಬಂದಿಲ್ಲ. ನಾನು ಎಷ್ಟೋ ಗಾಬರಿಯಿಂದ ಹೇಳಿದಾಗ ಅತ್ತೆ ಹೇಳಿದ್ರು, ಅವನ ಕೆಲಸ ಮುಗಿದಾಗ ಅವನೇ ವಾಪಸ್ ಮನೆಗೆ ಬರ್ತಾನೆ. ದಿನವೆಲ್ಲ ನಿನ್ನ ಮುಖ ನೋಡಿಕೊಂಡು ಮನೆಯಲ್ಲಿ ಕುಳಿತುಕೊಂಡ್ರೆ ಈ ಮನೆ ನಡೆಯೋದು ಹೇಗೆ? ನನಗೆ ಊಟ ತೆಗೆದುಕೊಂಡು ಬಾ ಅಂತ ಕೋಪವಾಗಿ ಹೇಳಿದ್ರು. ನಾನು ಅಡಿಗೆ ಮನೆಗೆ ಹೋಗಿ ಅತ್ತೆಗಾಗಿ ಊಟವನ್ನು ಪ್ಲೇಟ್ನಲ್ಲಿ ತೆಗೆದುಕೊಳ್ತಾ ಇದ್ದೆ. ಅಷ್ಟರಲ್ಲೇ ಹೊರಗಿನಿಂದ ಜೋರಾದ ಶಬ್ದಗಳು ಕೇಳಿಸ್ತಾ ಇದ್ವು. ಹೊರಗಿನ ಗಲಾಟೆಯನ್ನು ಕೇಳಿ ನನ್ನ ಕೈಯಲ್ಲಿ ಇದ್ದ ಪ್ಲೇಟ್ ಕೆಳಗೆ ಜಾರಿ ಬಿದ್ದೋಯ್ತು. ನನಗೆ ಯಾಕೋ ತುಂಬಾ ಜಾಸ್ತಿ ಭಯವಾಗ್ತಾ ಇತ್ತು. ನಾನು ಬೇಗ ಅಲ್ಲಿಂದ ಓಡಿ ಬಾಗಿಲಿನ ಬಳಿ ಬಂದೆ. ಬಾಗಿಲಿನ ಬಳಿ ಅಕ್ಕಪಕ್ಕದ ಮನೆಯವರು ಮತ್ತು ನನ್ನ ಯಜಮಾನರ ಜೊತೆ ಕೆಲಸ ಮಾಡುವ ಇಬ್ಬರು ಸಿಬ್ಬಂದಿಗಳು ಕೂಡ ನಿಂತ್ಕೊಂಡಿದ್ರು. ಅವರ ಮುಖಗಳು ತುಂಬಾ ಡಲ್ ಆಗಿತ್ತು. ಅವರ ಕಣ್ಣುಗಳಲ್ಲಿ ತುಂಬಾ ಚಿಂತೆ ಇತ್ತು. ನಾನು ಭಯದಿಂದಲೇ ಕೇಳಿದೆ, ಏನಾಯ್ತು ಅಣ್ಣ, ನೀವು ಈ ರೀತಿ ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಾ? ನನ್ನ ಯಜಮಾನರು ಎಲ್ಲಿ ಅಂತ. ಆ ವ್ಯಕ್ತಿ ತಲೆ ಬಗ್ಗಿಸಿಕೊಂಡು ದುಃಖದಿಂದ ಹೇಳ್ದ, ಆ ದೇವರ ಇಚ್ಛೆಯ ಮುಂದೆ ಯಾರು ಏನೂ ಮಾಡಲು ಸಾಧ್ಯವಿಲ್ಲಮ್ಮ. ಫ್ಯಾಕ್ಟ್ರಿಯಲ್ಲಿ ಮಿಷನ್ ಚೆಕ್ ಮಾಡ್ತಾ ಇದ್ರೆ ಒಂದು ದೊಡ್ಡ ಮಿಷನ್ ಅವರ ಮೇಲೆ ಬಿದ್ದೋಯ್ತು. ಈ ಮಾತು ಕೇಳಿದ ತಕ್ಷಣ ನಾನು ಶಾಕ್ ಆಗ್ಬಿಟ್ಟೆ. ನನ್ನಿಂದ ನಿಂತುಕೊಳ್ಳಲು ಸಾಧ್ಯವಾಗ್ಲಿಲ್ಲ. ನನ್ನ ಕಾಲ ಕೆಳಗಿನ ಭೂಮಿ ಸರಿತಾ ಇದೆ ಅಂತ ನನಗನ್ನಿಸ್ತಾ ಇತ್ತು. ನನ್ನ ಕಣ್ಣುಗಳ ಮುಂದೆ ಕತ್ತಲು ಆವರಿಸಿತ್ತು. ನಾನು ಗಾಬರಿಯಾಗಿ ಕಿರುಚುತ್ತಾ, ಇಲ್ಲ, ಆ ರೀತಿ ಆಗಲು ಸಾಧ್ಯವಿಲ್ಲ. ಅವರು ನನಗೆ ಹೇಳಿ ಹೋಗಿದ್ರು ನಾನು ಬೇಗ ವಾಪಸ್ ಬರ್ತೀನಿ ಅಂತ. ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂದು ನಾನು ಜೋರಾಗಿ ಅಳಲು ಶುರು ಮಾಡಿದೆ. ಆಗಲೇ ಆ ಬೀದಿಯಲ್ಲಿ ಒಂದು ಆಂಬ್ಯುಲೆನ್ಸ್ ಕೂಡ ಬರ್ತಾ ಇತ್ತು. ಅಕ್ಕಪಕ್ಕದ ಮನೆಯವರು ಎಲ್ಲರೂ ಸೇರಿ ಆಂಬ್ಯುಲೆನ್ಸ್ನಿಂದ ಒಂದು ಸ್ಟ್ರೆಚರ್ ಅನ್ನು ತೆಗೆದುಕೊಂಡು ಬಂದ್ರು. ಒಂದು ಬಿಳಿ ಬಟ್ಟೆಯನ್ನು ಹಾಕಿದ ಒಂದು ದೇಹ ಅದರ ಮೇಲೆ ಇತ್ತು. ಅತ್ತೆ ಆ ಬಿಳಿ ಬಟ್ಟೆಯನ್ನು ತೆಗೆದಾಗ ರಕ್ತಸಿಕ್ತವಾಗಿದ್ದ ತನ್ನ ಮಗನನ್ನು ನೋಡಿ ಅವರು ಅಲ್ಲೇ ಕುಸಿದು ಬಿದ್ದಿದ್ರು. ಅವರು ಜೋರಾಗಿ ಅಳ್ತಾ ಇದ್ರು, ಮಗ ನನ್ನನ್ನು ಬಿಟ್ಟು ಹೊರಟು ಹೋದ್ಯಾ ಅಂತ. ಆಗಲೇ ನನ್ನ ಗಂಡನ ತಂಗಿಯರು ಕೂಡ ಮನೆಗೆ ಬಂದಿದ್ರು. ಎಲ್ಲರೂ ಈಗ ಜೋರಾಗಿ ಅಳ್ತಾ ಇದ್ರು. ನಾನು ಅಲ್ಲೇ ಕೆಳಗೆ ಕುಳಿತು ನನ್ನ ಗಂಡನ ಕೈಯನ್ನು ಹಿಡಿದುಕೊಂಡೆ. ನಾನು ಅವರ ಎದೆ ಮೇಲೆ ತಲೆ ಇಟ್ಟು ಅಳ್ತಾ ಇದ್ದೆ. ನೀವು ನನಗೆ ಹೇಳಿದ್ರಿ ತಾನೆ, ನೀವು ಯಾವಾಗಲೂ ನನ್ನ ಜೊತೆ ಇರ್ತೀನಿ ಅಂತ, ನನ್ನನ್ನು ಯಾವಾಗಲೂ ಒಂಟಿಯಾಗಿ ಬಿಡೋದಿಲ್ಲ ಅಂತ. ಈಗ ನಾನು ಯಾರಿಗಾಗಿ ಬದುಕಬೇಕು ಅಂತ ಕೇಳ್ತಾ ಇದ್ದೆ. ಈಗ ಅಲ್ಲಿ ನನಗೆ ಸಮಾಧಾನ ಮಾಡುವವರು ಕೂಡ ಯಾರೂ ಇರಲಿಲ್ಲ. ಅವರು ಹೋದ ನಂತರ ನನ್ನ ಜೀವನ ಏನಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಈ ಸಮಯದಲ್ಲಿ ನನ್ನ ಗಂಡ ದೂರವಾಗುವುದು ನನ್ನಿಂದ ಸಹಿಸಲಾಗಲಿಲ್ಲ. ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ, ಏನಾಗ್ತಾ ಇದೆ ಎನ್ನುವುದರ ಅರಿವು ಸಹ ನನಗಿರ್ಲಿಲ್ಲ. ಜನ ಬರ್ತಾ ಇದ್ರು, ಹೋಗ್ತಾ ಇದ್ರು. ಆದರೆ ನಾನು ಒಂದು ಕಲ್ಲು ಬಂಡೆಯ ರೀತಿ ಅವರ ಪಕ್ಕದಲ್ಲೇ ಕುಳಿತುಕೊಂಡಿದ್ದೆ. ನನ್ನ ಜೀವನವೇ ನನ್ನಿಂದ ಕಸಿದು ಹೋಗಿತ್ತು. ನನ್ನ ಗಂಡನ ಅಂತ್ಯ ಸಂಸ್ಕಾರದ ಸಮಯ ಹತ್ತಿರ ಬಂದಿತ್ತು. ಆ ಸಮಯದಲ್ಲಿ ನನಗನ್ನಿಸ್ತಾ ಇತ್ತು, ನನ್ನ ಒಳಗಿನಿಂದ ನನ್ನ ಆತ್ಮವನ್ನು ಯಾರೋ ಕಸಿದುಕೊಂಡು ಹೋಗ್ತಾ ಇದ್ದಾರೆ ಅಂತ. ನಾನು ಹುಚ್ಚಿಯ ರೀತಿ ಜೋರಾಗಿ ಅಳ್ತಾ ಇದ್ದೆ. ನಾನು ಪದೇ ಪದೇ ಹೇಳ್ತಾ ಇದ್ದೆ, ಸಂಜಯ್ ವಾಪಸ್ ಬಂದು ಬಿಡಿ, ನನಗಾಗಿ ವಾಪಸ್ ಬಂದು ಬಿಡಿ, ನನ್ನನ್ನು ಬಿಟ್ಟು ಹೋಗಬೇಡಿ, ನೀವಿಲ್ಲದಿದ್ದರೆ ನಾನು ಬದುಕೋದಿಲ್ಲ, ನಾನು ಸತ್ತು ಹೋಗ್ತೀನಿ ಅಂತ. ಹೆಂಗಸರೆಲ್ಲ ನನ್ನನ್ನು ಬಲವಂತವಾಗಿ ಎಳೆದುಕೊಂಡು ಬಂದು ಒಂದು ಕಡೆ ಕೂರಿಸಿದ್ರು. ನನ್ನ ಗಂಡನ ಅಂತಿಮ ಯಾತ್ರೆ ಈಗ ಮುಗಿದು ಹೋಗಿತ್ತು. ಈಗ ಆ ದೊಡ್ಡ ಮನೆಯಲ್ಲಿ ನಾನು ಒಂಟಿಯಾಗ್ಬಿಟ್ಟಿದ್ದೆ. ನನ್ನ ಗಂಡನ ಸಾವಾಗಿ ಕೇವಲ ಇನ್ನು 2 ದಿನ ಮಾತ್ರವಾಗಿತ್ತು. ಈ 2 ದಿನದಲ್ಲಿ ನಾನು ಒಂದೇ ಒಂದು ಹನಿ ನೀರನ್ನು ಸಹ ಕುಡಿದಿರಲಿಲ್ಲ.
ನಾನು ನನ್ನ ರೂಮಿನ ಒಂದು ಮೂಲೆಯಲ್ಲಿ ಸೈಲೆಂಟ್ ಆಗಿ ಕುಳಿತು ಅಳ್ತಾ ಇದ್ದೆ. ಈಗ ನನ್ನ ಕಣ್ಣಿಂದ ನೀರು ಕೂಡ ಒಣಗಿಬಿಟ್ಟಿತ್ತು. ಆಗ್ಲೇ ನನ್ನ ಅತ್ತೆ ನನ್ನ ರೂಮಿಗೆ ಬಂದು ಬಾಗಿಲಿನ ಬಳಿ ನಿಂತುಕೊಂಡಿದ್ರು. ಅವರ ಕಣ್ಣುಗಳಲ್ಲಿ ನೀರಿರಲಿಲ್ಲ, ಕೇವಲ ದ್ವೇಷ ಮಾತ್ರ ತುಂಬಿತ್ತು. ಅತ್ತೆ ಹೇಳ್ತಾ ಇದ್ರು, ನೀನು ಅಪಶಕುನ, ನಿನ್ನ ದೌರ್ಭಾಗ್ಯದಿಂದ ನಿನ್ನ ತಂದೆ ತಾಯಿ ಸತ್ತೋದ್ರು, ಈಗ ನನ್ನ ಮಗನನ್ನು ಕೂಡ ನೀನು ನುಂಗಿ ನೀರು ಕುಡಿದು ಬಿಟ್ಟಿದೀಯಾ ಅಂತ. ನಾನು ಎಷ್ಟೋ ಗಾಬರಿಯಾಗಿ ಆಕೆಯನ್ನು ನೋಡ್ತಾ ಇದ್ದೆ. ಅವರ ಮಾತುಗಳು ಮುಳ್ಳಿನ ರೀತಿ ಚುಚ್ಚುತ್ತಾ ಇತ್ತು. ನಾನು ಅವರ ಮುಂದೆ ಕೈ ಜೋಡಿಸಿ ಅಳುತ್ತಾ, ಅತ್ತೆ ನೀವಿದೇನು ಹೇಳ್ತಾ ಇದ್ದೀರಾ? ನನ್ನ ಗಂಡ ಅವರೇ ನನ್ನ ಪೂರ್ತಿ ಜೀವನವಾಗಿದ್ರು. ನಾನು ಅವರಿಗೆ ಕೆಟ್ಟದು ಮಾಡ್ತೀನಾ? ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೋ. ನನಗೆ ನೀನು ಎದುರು ಮಾತು ಹೇಳ್ತೀಯಾ? ನೀನು ಈ ಮನೆಗೆ ಬಂದಾಗಿನಿಂದ ನನ್ನ ಮಗನಿಗೆ ದರಿದ್ರ ಹಿಡ್ಕೊಬಿಡ್ತು. ನನಗೆ ಚೆನ್ನಾಗಿ ಗೊತ್ತು ಅತ್ತೆ ಎಷ್ಟೊಂದು ದುಃಖದಲ್ಲಿದ್ದಾರೆ ಅಂತ. ಅವರು ತಮ್ಮ ದೊಡ್ಡ ಮಗನನ್ನು ಕಳೆದುಕೊಂಡಿದ್ರು. ಮಗನ ಸಾವಿನ ದುಃಖದಿಂದ ಅವರು ಈ ರೀತಿ ನನ್ನ ಜೊತೆ ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ ಅಂತ ನಾನು ಅಂದುಕೊಂಡಿದ್ದೆ. ಆದ್ರೆ ನನ್ನ ಆಲೋಚನೆ ತಪ್ಪಾಗಿತ್ತು. ಮನೆಯವರ ಭಾವನೆಗಳು, ವಿಚಾರಗಳು ನನ್ನ ವಿಷಯದಲ್ಲಿ ಪೂರ್ತಿಯಾಗಿ ಬದಲಾಗಿಬಿಟ್ಟಿದ್ವು. ಮನೆಯವರೆಲ್ಲರೂ ನನ್ನನ್ನು ಈಗ ದ್ವೇಷಿಸ್ತಾ ಇದ್ರು. ಅಕ್ಕಂದಿರು ಅತ್ತೆಯ ಬಳಿ ಹೇಳ್ತಾ ಇದ್ರು, ಅತ್ತೆ ಈ ದರಿದ್ರ ಈ ಮನೆಯಲ್ಲೇ ಇದ್ರೆ ಈ ಮನೆ ಕೂಡ ಹಾಳಾಗಿ ಹೋಗುತ್ತೆ, ಇವಳನ್ನು ತಕ್ಷಣ ಈ ಮನೆಯಿಂದ ಹೊರಹಾಕಿ. ಚಿಕ್ಕ ಅಕ್ಕ ಕೂಡ ಹೇಳಿದ್ರು, ಹೌದು ಅತ್ತೆ, ಇವಳು ನಮ್ಮ ಮನೆಗೆ ಕಾಲಿಟ್ಟಾಗಿನಿಂದ ನಮ್ಮ ಮನೆಗೆ ದರಿದ್ರ ಸುತ್ಕೊಬಿಟ್ಟಿದೆ. ಈ ನತದೃಷ್ಟಿಯಿಂದ ನನ್ನ ಗಂಡ ಮತ್ತು ಮಕ್ಕಳಿಗೂ ಕೂಡ ಕೆಟ್ಟದಾಗಬಹುದು ಅಂತ ಹೇಳಿದ್ರು. ಅವರ ಮಾತು ಕೇಳಿ ನಾನು ಹೇಳ್ದೆ, ಅಕ್ಕ ನೀವಿದೆಂಥ ಮಾತು ಹೇಳ್ತಾ ಇದ್ದೀರಾ? ಇಷ್ಟಕ್ಕೂ ನಾನು ನಿಮಗೆ ಏನ್ ಮಾಡಿದೆ ಅಂತ ನೀವು ನನ್ನ ಬಗ್ಗೆ ಈ ರೀತಿ ಮಾತಾಡ್ತಾ ಇದ್ದೀರಾ? ಈಗ ತಾನೇ ನನ್ನ ಗಂಡ ನನ್ನನ್ನು ಬಿಟ್ಟು ಈ ಲೋಕ ಬಿಟ್ಟು ಹೊರಟೋಗಿದ್ದಾರೆ. ನಾನು ಈ ಸಣ್ಣ ವಯಸ್ಸಿನಲ್ಲಿಯೇ ಒಬ್ಬ ವಿಧವೆಯಾಗ್ಬಿಟ್ಟಿದ್ದೀನಿ. ನನ್ನ ಈ ದುಃಖದ ಮೇಲೆ ನೀವು ಇನ್ನೂ ಯಾಕೆ ಬೆಂಕಿ ಸುರಿತಾ ಇದ್ದೀರಾ? ನಾನು ಅಲ್ಲೇ ನೆಲದ ಮೇಲೆ ಕುಳಿತು ಅವರ ಬಳಿ ಕೇಳ್ಕೊಳ್ತಾ ಇದ್ದೆ, ಆ ರೀತಿ ಮಾಡಬೇಡಿ ಅಂತ. ಆಗಲೇ ನನ್ನ ಮೈದುನ ಹೇಳ್ದ, ನೀನು ನಮ್ಮ ಅಣ್ಣನನ್ನು ನುಂಗಿ ನೀರು ಕುಡಿದು ಬಿಟ್ಟಿದೀಯಾ, ಈಗ ನಿನ್ನನ್ನು ನಾವು ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳೋದಿಲ್ಲ. ಅವರ ಮಾತು ಕೇಳಿ ನಾನು ಶಾಕ್ ಆಗ್ಬಿಟ್ಟಿದ್ದೆ. ನನ್ನ ಗಂಡ ಸತ್ತು ಇನ್ನು ಕೇವಲ 2 ದಿನ ಮಾತ್ರನೇ ಆಗಿತ್ತು. ಈ ಜನ ನನ್ನನ್ನು ಈ ಮನೆಯಿಂದ ಓಡಿಸಲು ಶುರು ಮಾಡಿದ್ರು. ನನ್ನ ಚಿಕ್ಕ ಅಕ್ಕ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನನ್ನನ್ನು ಎಲ್ಲೆದುಕೊಂಡು ಹೋಗಿ ಹೊರ ಹಾಕಿದ್ಲು. ಅವಳು ಹೇಳ್ತಾ ಇದ್ಲು, ನೀನು ಇಲ್ಲಿಂದ ಹೊರಟು ಹೋಗು ಅಂತ. ನಾನು ಎಷ್ಟೋ ದುಃಖದಿಂದ ಅಳುತ್ತಾ, ಅತ್ತೆ ದಯವಿಟ್ಟು ಇವರನ್ನು ನಿಲ್ಲಿಸಿ, ನನ್ನನ್ನು ಈ ಮನೆಯಿಂದ ಹೊರ ಹಾಕಬೇಡಿ. ನಾನು ಎಲ್ಲಿಗೆ ಹೋಗ್ಬೇಕು? ನನಗೆ ಯಾರಿದ್ದಾರೆ? ನನಗೆ ತಂದೆ ತಾಯಿ ಇಲ್ಲ, ತವರು ಮನೆ ಕೂಡ ಇಲ್ಲ ಅಂತ ನಾನು ಅವರ ಕಾಲಿಗೆ ಬಿದ್ದು ಕೇಳ್ಕೊಳ್ತಾ ಇದ್ದೆ. ಆಗ ಅಕ್ಕಂದಿರು ಹೇಳಿದ್ರು, ನೀನು ಎಲ್ಲಾದ್ರೂ ಹೋಗು, ಆದ್ರೆ ನಮ್ಮ ಮನೆಯಿಂದ ದೂರ ಹೋಗು ಅಂತ ಹೇಳಿ ನನ್ನನ್ನು ಮನೆಯಿಂದ ಹೊರ ಹಾಕ್ಬಿಟ್ರು. ನಾನು ಅಳುತ್ತಲೇ ಕೇಳ್ಕೊಳ್ತಾ ಇದ್ದೆ, ನಿಮ್ಮ ಯಾವುದೇ ವಿಷಯಗಳಲ್ಲಿಯೂ ನಾನು ತಲೆ ಹಾಕೋದಿಲ್ಲ. ಮನೆಯ ಎಲ್ಲ ಕೆಲಸಗಳನ್ನು ನಾನೇ ಮಾಡ್ತೀನಿ. ದಯವಿಟ್ಟು ಈ ಮನೆಯಲ್ಲಿ ಇರಲು ಮಾತ್ರ ನನಗೆ ಸ್ವಲ್ಪ ಅವಕಾಶ ಕೊಡಿ ಅಂತ. ಆಗ ಅತ್ತೆ ಹೇಳ್ತಾ ಇದ್ರು, ಈ ಮನೆಯಿಂದ ಇಲ್ಲಿನ ಜನರಿಂದ ನಿನಗೆ ಯಾವುದೇ ಸಂಬಂಧವಿಲ್ಲ. ನನ್ನ ಮೈದುನ ಮುಂದೆ ಬಂದು ನನ್ನ ಕೈಯನ್ನು ಬಾಗಿಲಿನಿಂದ ಕಿತ್ತು ನನ್ನನ್ನು ಹೊರಗೆ ತಳ್ಳಿಬಿಟ್ಟ. ನನ್ನ ಮುಖದ ಮೇಲೆಯೇ ಜೋರಾಗಿ ಬಾಗಿಲನ್ನು ಹಾಕ್ಬಿಟ್ಟಿದ್ರು. ಅಕ್ಕಪಕ್ಕದ ಮನೆಯವರೆಲ್ಲರೂ ಅಲ್ಲೇ ನಿಂತು ಇದೆಲ್ಲವನ್ನು ನೋಡ್ತಾ ಇದ್ರು. ಒಬ್ಬ ಮಹಿಳೆ ಹೇಳಿದ್ರು, ಪಾಪ ಇವಳ ಗಂಡ ಈಗ ತಾನೇ ಸತ್ತೋಗಿದ್ದಾನೆ, ಇವರುಗಳು ಆ ಹುಡುಗಿಯ ಜೊತೆ ಹೇಗೆ ನಡೆದುಕೊಳ್ತಾ ಇದ್ದಾರೆ ನೋಡಿ ಅಂತ. ನಾನು ಅಕ್ಕಪಕ್ಕದವರ ಬಳಿ ಕೇಳ್ತಾ ಇದ್ದೆ, ದಯವಿಟ್ಟು ನನ್ನ ಅತ್ತೆಗೆ ನೀವಾದ್ರೂ ಹೇಳಿ ನನ್ನನ್ನು ಮನೆಯಲ್ಲಿ ಸ್ವಲ್ಪ ಜಾಗ ಕೊಡಲು. ನಾನು ಇಂಥ ಪರಿಸ್ಥಿತಿಯಲ್ಲಿ ಎಲ್ಲಿ ಹೋಗ್ಬೇಕು ಅಂತ ಹೇಳಿದಾಗ ಅವರುಗಳು ತಲೆ ಬಗ್ಗಿಸಿಕೊಂಡು, ಮಗಳೇ, ನಾವು ಬೇರೆಯವರ ಮನೆಯ ವಿಚಾರದಲ್ಲಿ ಏನೂ ಹೇಳಲು ಸಾಧ್ಯವಿಲ್ಲ. ನೀನು ನಿಮ್ಮ ಬಂಧುಗಳ ಮನೆಗೆ ಹೊರಟು ಹೋಗು ಅಂತ ಹೇಳಿ ಅವರು ಕೂಡ ತಮ್ಮ ಮನೆಯ ಬಾಗಿಲನ್ನು ಮುಚ್ಚಿಬಿಟ್ರು. ಯಾರು ನನಗೆ ಸಹಾಯ ಮಾಡಲು ಮುಂದೆ ಬರಲೇ ಇಲ್ಲ. ನಾನು ಬರಿ ಕೈಯಲ್ಲಿ ನನ್ನ ಅತ್ತೆ ಮನೆಗೆ ಬಂದಿದ್ದೆ. ಈ ದಿನ ಬರಿ ಕೈಯಲ್ಲೇ ಇಲ್ಲಿಂದ ಹೊರಗೆ ಹಾಕಿದ್ರು. ಯಾವ ಮನೆಯಲ್ಲಿ ನಾನು ನನ್ನ ಗಂಡನ ರಾಣಿಯಂತೆ ಇದ್ನೋ ಅದೇ ಮನೆಯಲ್ಲಿ ನನ್ನನ್ನು ಕಸದ ರೀತಿ ಹೊರ ಹಾಕಿದ್ರು. ನಾನು ಅನಾಥೆಯಾಗಿದ್ದೆ, ನನಗೆ ತವರು ಮನೆ ಇರಲಿಲ್ಲ. ನನಗೆ ಹೋಗಲು ಅತ್ತೆ ಮಾವನ ಮನೆ ಇತ್ತು, ಆದರೆ ಅವರಿಗೂ ಕೂಡ ನಾನು ಇಷ್ಟವಿರಲಿಲ್ಲ. ಅಲ್ಲಿಗೆ ವಾಪಸ್ ಹೋಗುವುದು ಅದು ಅಸಾಧ್ಯವಾಗಿತ್ತು. ನಾನು ಬೀದಿಗಳಲ್ಲಿ ಅಳುತ್ತಾ ಸುತ್ತಾಡ್ತಾ ಇದ್ದೆ. ಈಗ ರಾತ್ರಿಯಾಗಿತ್ತು, ಕತ್ತಲು ಬೇರೆ ಕವಿದಿತ್ತು. ನನ್ನ ಬಳಿ ಈಗ ಯಾವುದೇ ಸ್ಥಳವಿರಲಿಲ್ಲ. ನಾನು ಹೋಗಿ ಅಲ್ಲಿ ಇರಲು ಹಸಿವಿನಿಂದ ನನ್ನಿಂದ ನಡೆಯಲು ಸಹ ಆಗ್ತಾ ಇರಲಿಲ್ಲ. ಈಗ ಬೀದಿ ಬದಿಯಿರುವ ಕೆಲವು ಪೋಲಿ ಹುಡುಗರ ಕೆಟ್ಟ ಕಣ್ಣು ನನ್ನ ಮೇಲೆ ಬಿದ್ದಿತ್ತು. ಅವರು ಹೇಳ್ತಾ ಇದ್ರು, ಎಷ್ಟೊಂದು ಸುಂದರವಾಗಿದೆಯಾ ಬೇಬಿ, ಇಷ್ಟು ರಾತ್ರಿಯಲ್ಲಿ ಒಂಟಿಯಾಗಿ ಎಲ್ಲಿ ಹೋಗ್ತಾ ಇದೆಯಾ? ನಮ್ಮ ಜೊತೆ ಬಾ, ನಿನಗೆ ಬೇಕಾದದ್ದನ್ನು ನಾವು ಕೊಡ್ತೀವಿ ಅಂತ. ಇನ್ನೊಬ್ಬ ಹೇಳ್ತಾ ಇದ್ದ, ಇವಳು ಮನೆಯಿಂದ ಓಡಿ ಬಂದ ಹಾಗಿದ್ದಾಳೆ,
ನೀನು ನಮ್ಮ ಜೊತೆ ಬಂದ್ಬಿಡು, ನಿನಗೆ ನಾವು ಎಲ್ಲ ಸುಖ ಕೊಡ್ತೀವಿ ಅಂತ ಅವರು ಬಾಯಿಗ ಬಂದ ಹಾಗೆ ಕೆಟ್ಟದಾಗಿ ಮಾತನಾಡ್ತಾ ಇದ್ರು. ನಾನು ಭಯದಿಂದ ಅಲ್ಲಿಂದ ಓಡಲು ಶುರು ಮಾಡಿದೆ. ಆದ್ರೆ ಅವರು ನನ್ನ ಹಿಂದೆಯೇ ಓಡ್ತಾ ಇದ್ರು. ಅವರು ಜೋರಾಗಿ ಹೇಳ್ತಾ ಇದ್ರು, ನೀನು ಎಲ್ಲಿಗೆ ಹೋಗ್ತೀಯಾ, ನಿಂತ್ಕೋ, ನಮ್ಮ ಹತ್ತಿರ ಬಾ ಅಂತ. ಆದ್ರೆ ನಾನು ನನ್ನ ಗೌರವವನ್ನು ಕಾಪಾಡಿಕೊಳ್ಳಲು ಅಲ್ಲಿಂದ ಓಡಿ ಹೋಗ್ತಾ ಇದ್ದೆ. ನಾನು ಓಡಿ ಹೋಗ್ಬೇಕಾದ್ರೆ ನನಗೆ ಮುಂದೆ ಒಂದು ನದಿ ಕಾಣಿಸ್ತಾ ಇತ್ತು. ಅದೇ ನದಿಯಲ್ಲಿಯೇ ನನ್ನ ಗಂಡನ ಅಸ್ಥಿಯನ್ನು ವಿಸರ್ಜಿಸಲಾಗಿತ್ತು. ಸುತ್ತಲೂ ಕತ್ತಲು, ದೂರ ದೂರದವರೆಗೂ ಕೇವಲ ನೀರು ಮಾತ್ರ ಕಾಣಿಸ್ತಾ ಇತ್ತು. ನಾನು ಹಿಂದೆ ತಿರುಗಿ ನೋಡಿದಾಗ ಈಗ ನನ್ನ ಹಿಂದೆ ಯಾರೂ ಕಾಣಿಸ್ಲಿಲ್ಲ. ಅವರಿಗೆ ನಾನು ಕಾಣಿಸದೇ ಇದ್ದಿರಬಹುದು ಅಂತ ತಿಳಿದು ನಾನು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದೆ. ನಾನು ಆ ನದಿಯ ದಡದಲ್ಲಿ ಒಬ್ಬಳೇ ಕುಳಿತುಕೊಂಡಿದ್ದೆ. ನನಗೆ ಈಗ ಯಾವುದೇ ಭಯವಿರಲಿಲ್ಲ. ನಾನು ಆ ನೀರನ್ನು ಕೈಯಲ್ಲಿ ತೆಗೆದುಕೊಂಡಾಗ ನನಗನ್ನಿಸ್ತಾ ಇತ್ತು ನನ್ನ ಗಂಡ ನೀರಿನಲ್ಲೇ ಇದ್ದಾರೆ ಅಂತ. ನಾನು ಅಳುತ್ತಾ, ಯಾಕೆ ನೀವು ನನ್ನನ್ನು ಈ ರೀತಿ ಒಂಟಿಯಾಗಿ ಬಿಟ್ಟು ಹೋದ್ರಿ? ನೀವು ನನಗೆ ಹೇಳಿದ್ರೆ ತಾನೆ ನಿನ್ನನ್ನು ಯಾವತ್ತೂ ಒಂಟಿಯಾಗಿ ಬಿಡೋದಿಲ್ಲ, ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಅಂತ. ನನಗೆ ನನ್ನವರು ಅಂತ ಯಾರೂ ಇಲ್ಲ. ನಿನ್ನ ಮನೆಯವರು ನನ್ನನ್ನು ಹೊರಹಾಕಿ ಬಿಟ್ರು ಅಂತ ನಾನು ಬಿಕ್ಕಳಿಸಿ ಅಳ್ತಾ ಇದ್ದೆ. ಸಂಜಯ್, ನಿನಗೆ ಗೊತ್ತಾ, ನಿನ್ನ ನಂತರ ನಿನ್ನ ಪ್ರೀತಿಯ ಹೆಂಡತಿ ಈಗ ಏನಾಗಿದ್ದಾಳೆ, ಯಾವ ರೀತಿ ಇದ್ದಾಳೆ ಅಂತ? ಈ ಜನ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ನನ್ನನ್ನು ಕೂಡ ನಿನ್ನ ಜೊತೆ ಕರೆದುಕೊಂಡು ಹೋಗು, ಇಂತಹ ಕೆಟ್ಟ ಪ್ರಪಂಚದಲ್ಲಿ ಬದುಕಲು ನನ್ನಿಂದ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೆ. ಅಷ್ಟು ಕತ್ತಲಿದ್ದರೂ ನನಗೆ ಅಲ್ಲಿ ಭಯ ಅನ್ನಿಸ್ತಾ ಇರಲಿಲ್ಲ. ಯಾಕೆಂದ್ರೆ ನನ್ನ ಪ್ರೀತಿಯ ಗಂಡ ಇಲ್ಲಿ ನನ್ನ ಜೊತೆ ಇದ್ದಾರೆ ಎನ್ನುವ ಧೈರ್ಯವಿತ್ತು. ನಾನು ತುಂಬಾ ಸಮಯ ಅಲ್ಲೇ ಕುಳಿತು ಅಳ್ತಾ ಇದ್ದೆ. ಯಾವಾಗ ನಾನು ಅಲ್ಲೇ ಮಲಗಿದ್ನೋ ನನಗೆ ಗೊತ್ತಾಗ್ಲಿಲ್ಲ. ಬೆಳಿಗ್ಗೆ ಸೂರ್ಯನ ಬಿಸಿಲಿಗೆ ನಾನು ನಿಧಾನವಾಗಿ ಕಣ್ಣು ಬಿಟ್ಟಿದ್ದೆ. ನಾನು ಎದ್ದಾಗ ಅಲ್ಲಿ ತುಂಬಾ ಜನ ತಮ್ಮವರ ಅಸ್ಥಿಗಳನ್ನು ನೀರಿನಲ್ಲಿ ಬಿಟ್ಟು ಪೂಜೆಯನ್ನು ಮಾಡಿ ಅಲ್ಲಿಂದ ಹೊರಟೋಗ್ತಾ ಇದ್ರು. ನನ್ನನ್ನು ನೋಡಿ ಅವರು ಹೇಳ್ತಾ ಇದ್ರು, ಅಕ್ಕ, ನೀವು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ನೀವು ಇಲ್ಲಿಂದ ಬೇಗ ಎದ್ದು ನಿಮ್ಮ ಮನೆಗೆ ಹೋಗಿ, ಈ ಜಾಗದಲ್ಲಿ ಯಾರೂ ಇರಬಾರ್ದು. ನಾನು ದುಃಖದಲ್ಲೇ ಹೇಳಿದೆ, ನನಗೆ ನನ್ನವರು ಅಂತ ಯಾರೂ ಇಲ್ಲ. ನನಗೆ ಇದ್ದಿದ್ದು ಎಲ್ಲವೂ ಈ ನೀರಿನಲ್ಲೇ ಕಳೆದು ಹೋಗಿದೆ. ಅವರು ಹೇಳ್ತಾ ಇದ್ರು, ಇದು ಒಂದು ನದಿ, ಇಲ್ಲಿ ರಾತ್ರಿಗಳಲ್ಲಿ ಇರೋದು ಒಳ್ಳೆಯದಲ್ಲ. ನೀನು ಯಾರಾದರೂ ಸಂಬಂಧಿಕರ ಬಳಿ ಹೋಗು ಅಂತ ಅವರು ನನಗೆ ಅರ್ಥ ಮಾಡಿಸ್ತಾ ಇದ್ರು. ಆದ್ರೆ ನಾನು ಹೇಳಿದೆ, ನನಗೆ ಯಾವ ಸಂಬಂಧಿಕರೂ ಇಲ್ಲ. ಇದ್ದವರು ನನ್ನನ್ನು ತಮ್ಮ ಮನೆಯಿಂದ ಹೊರಹಾಕಿದ್ದಾರೆ. ಈಗ ನಾನು ಇಲ್ಲಿಂದ ಎಲ್ಲಿಗೂ ಹೋಗೋದಿಲ್ಲ. ನೀವು ನಿಮ್ಮ ಕೆಲಸ ಮಾಡಿಕೊಂಡು ಹೋಗಿ ಅಂತ ಅವರಿಗೆ ಕಠಿಣವಾಗಿಯೇ ಹೇಳ್ಬಿಟ್ಟೆ. ಅವರು ಹೇಳ್ತಾ ಇದ್ರು, ನನ್ನ ಕೆಲಸ ಕೇವಲ ನಿನಗೆ ಬುದ್ಧಿ ಮಾತು ಹೇಳೋದು ಮಾತ್ರ. ನಾಳೆ ನಿನಗೆ ಏನಾದರೂ ತೊಂದರೆ ಎದುರಾದ್ರೆ ನೀನು ಯಾರ ಮೇಲೆಯೂ ಅಪವಾದ ಹೊರಿಸಬಾರ್ದು ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ರು. ನಾನು ಈಗ ಮತ್ತೆ ಅದೇ ನದಿಯನ್ನು ನೋಡುತ್ತಾ ಕುಳಿತುಕೊಂಡಿದ್ದೆ. ರಾತ್ರಿ ಆಗ್ತಾ ಇತ್ತು. ಆಗಲೇ ಯಾರೋ ನಡೆದುಕೊಂಡು ಬರುತ್ತಿರುವ ಶಬ್ದ ಕೇಳಿಸ್ತು. ಯಾರೋ ನಿಧಾನವಾಗಿ ನಡೆಯುತ್ತಾ ನನ್ನ ಕಡೆಯೇ ಬರ್ತಾ ಇದ್ರು. ಆ ಶಬ್ದ ಕೇಳಿ ನನಗೆ ಭಯವಾಗ್ತಾ ಇತ್ತು. ನನ್ನ ಹೃದಯ ಎಷ್ಟೊಂದು ಜೋರಾಗಿ ಹೊಡೆದುಕೊಳ್ತಾ ಇತ್ತು. ಬೇರೆ ದಾರಿ ಇಲ್ಲದೆ ನಾನು ಈಗ ಆ ನೀರಿನಲ್ಲೇ ನನ್ನ ಗಂಡನ ಜೊತೆ ಹೊರಟು ಹೋಗ್ಬೇಕು ಅಂದುಕೊಂಡು ನದಿಯಲ್ಲಿ ನಡೆಯುತ್ತಾ ಮುಂದೆ ಹೊರಟು ಹೋದೆ. ಯಾರೋ ತಕ್ಷಣ ನನ್ನ ಕೈಯನ್ನು ಹಿಡಿದುಕೊಂಡು ನನ್ನನ್ನು ನೀರಿನಿಂದ ಹೊರಗೆ ಎಳೆದುಕೊಂಡು ಬಂದಿದ್ರು. ಬೆಳದಿಂಗಳ ಬೆಳಕಿನಲ್ಲಿ ಅವರ ಮುಖವನ್ನು ನೋಡಿ ನಾನು ಶಾಕ್ ಆಗ್ಬಿಟ್ಟಿದ್ದೆ. ಯಾಕೆಂದ್ರೆ ಎದುರುಗಡೆ ಇದ್ದ ಆ ಮನುಷ್ಯ ಅವರು ಬೇರೆ ಯಾರೂ ಅಲ್ಲ, ಅವರು ನನ್ನ ಗಂಡನ ಸ್ವಂತ ತಂದೆಯಾಗಿದ್ರು. ನಾನು ಗಾಬರಿಯಾಗಿ, ನೀವು ಇಲ್ಲಿ ಈ ಸಮಯದಲ್ಲಿ ಯಾಕಿದ್ದೀರಾ ಅಂತ ಕೇಳಿದೆ. ನನ್ನ ಅತ್ತೆ ಇಬ್ಬರನ್ನು ಮದುವೆಯಾಗಿದ್ರು. ಅತ್ತೆಯ ಮೊದಲ ಗಂಡನಿಂದ ವಿಚ್ಛೇದನ ಪಡೆದು ಎರಡನೇ ಮದುವೆ ಮಾಡಿಕೊಂಡಿದ್ರು. ಯಾಕೆಂದ್ರೆ ಅವರ ಎರಡನೆಯ ಗಂಡ ಮೊದಲ ಗಂಡನಿಗಿಂತ ತುಂಬಾ ಶ್ರೀಮಂತರಾಗಿದ್ರು. ಅತ್ತೆ ತನ್ನ ದೊಡ್ಡ ಮಗನನ್ನು ಸಹ ಅವರ ಜೊತೆಯಲ್ಲಿಯೇ ಕರೆದುಕೊಂಡು ಬಂದಿದ್ರು. ಈ ಮಾತುಗಳನ್ನು ನನ್ನ ಯಜಮಾನರು ಮದುವೆಯಾದ ಹೊಸದರಲ್ಲಿಯೇ ನನಗೆ ಹೇಳಿದ್ರು. ಅವರು ತನ್ನ ಸ್ವಂತ ತಂದೆಯ ಫೋಟೋವನ್ನು ಕೂಡ ನನಗೆ ತೋರಿಸಿದ್ರು. ಆದ್ರೆ ಅತ್ತೆ ನನ್ನ ಗಂಡನಿಗೆ ತನ್ನ ತಂದೆಯನ್ನು ನೋಡಲು ಯಾವಾಗಲೂ ಅವಕಾಶನೇ ಕೊಡ್ತಾ ಇರಲಿಲ್ಲ. ಆದ್ದರಿಂದ ನಾನು ಯಾವತ್ತೂ ನನ್ನ ಮಾವನನ್ನು ನೋಡಿರ್ಲೇ ಇಲ್ಲ. ನನ್ನ ಮಾವನನ್ನು ಅಲ್ಲಿ ನೋಡಿ ನಾನು ಶಾಕ್ ಆಗಿ ನನ್ನ ಕಣ್ಣೀರನ್ನು ಒರೆಸಿಕೊಂಡು, ನೀವು ಇಲ್ಲೇನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ. ಅವರು ಎಷ್ಟೋ ಶಾಂತವಾಗಿ ಪ್ರೀತಿಯಿಂದ ನನ್ನ ತಲೆಯ ಮೇಲೆ ಕೈಯಿಟ್ಟು, ಮಗಳೇ, ನಾನು ನಿನ್ನ ತಂದೆ ಅಂತ ಹೇಳಿದ್ರು. ಆದ್ರೆ ನನ್ನ ಗಂಡನ ಜೊತೆ ನಿಮಗೆ ಯಾವುದೇ ಸಂಬಂಧ ಇಲ್ಲ ಎಂದು ನನಗೆ ಹೇಳಿದ್ರಲ್ಲ ಅಂತ ಕೇಳಿದಾಗ, ಮಗಳೇ, ನನಗೆ ಗೊತ್ತಾಯ್ತು ನನ್ನ ಮಗ ಈಗ ಜೀವಂತವಾಗಿ ಇಲ್ಲ ಅಂತ. ನಾನು ನನ್ನ ಮಗನನ್ನು ನೋಡಲು ಇಲ್ಲಿಗೆ ಬಂದಿದ್ದೆ. ನನಗೆ ಗೊತ್ತು ಅವನ ಅಸ್ಥಿಯನ್ನು ಇಲ್ಲಿಯೇ ವಿಸರ್ಜಿಸಿದ್ದಾರೆ ಅಂತ. ಆದ್ದರಿಂದಲೇ ನಾನು ನನ್ನ ಮಗನನ್ನು ನೆನೆಸಿಕೊಳ್ಳಲು ಪ್ರತಿದಿನ ಇಲ್ಲಿಗೆ ಬರ್ತೀನಿ. ನಿನ್ನನ್ನು ಇಲ್ಲಿ ನೋಡಿ ನನಗೆ ತುಂಬಾ ಶಾಕ್ ಆಯ್ತು.
ಅವರು ಈ ಮಾತುಗಳನ್ನು ಹೇಳ್ತಾ ಕಣ್ಣೀರು ಹಾಕ್ತಾ ಇದ್ರು. ಮಗಳೇ, ನನ್ನ ಮಗ ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದ. ಅವನು ಆಗಾಗ ತನ್ನ ತಾಯಿಗೆ ಗೊತ್ತಿಲ್ಲದಂತೆ ನನ್ನನ್ನು ನೋಡಲು ಬರ್ತಾ ಇದ್ದ. ನನ್ನ ಮಗ ನಿನ್ನ ಬಗ್ಗೆ ಎಲ್ಲವನ್ನೂ ನನಗೆ ಹೇಳಿದ್ದ. ನೀನು ಎಷ್ಟೊಂದು ಅಮಾಯಕ ಮತ್ತು ಒಳ್ಳೆಯ ಹುಡುಗಿ ಅಂತ ನಾನು ನಿನ್ನನ್ನು ಇಲ್ಲಿ ನೋಡಿದ ತಕ್ಷಣ ಅರ್ಥ ಮಾಡಿಕೊಂಡಿದ್ದೆ. ನಿನ್ನ ಅತ್ತೆ ನಿನ್ನನ್ನು ಮನೆಯಿಂದ ಓಡಿಸ್ಬಿಟ್ಟಿದ್ದಾಳೆ ಅಂತ. ಅವಳು ಯಾವಾಗ್ಲೂ ಅದೇ ರೀತಿನೇ, ಎಲ್ಲರ ಜೊತೆ ಕೆಟ್ಟದಾಗಿ ನಡೆದುಕೊಳ್ತಾಳೆ. ನನಗೆ ಚೆನ್ನಾಗಿ ಗೊತ್ತು ಅವಳ ಬುದ್ಧಿ. ಅವಳ ಮನಸ್ಸಿನಲ್ಲಿ ಯಾರ ಮೇಲೆಯೂ ಪ್ರೀತಿ ಅನ್ನೋದೇ ಇರಲಿಲ್ಲ. ಹೌದು ಮಾವ, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ಅವರನ್ನು ನನ್ನನ್ನು ಅಪಶಕುನ ಅಂತ ಹೇಳಿ ಮನೆಯಿಂದ ಹೊರ ಹಾಕಿದ್ರು. ನನ್ನ ಬಳಿ ಹೋಗಲು ಬೇರೆ ದಾರಿ ಇರಲಿಲ್ಲ, ಇಲ್ಲಿ ನನ್ನ ಗಂಡನ ಬಳಿ ಬರುವುದನ್ನು ಬಿಟ್ಟು. ಮಾವ ಹೇಳಿದ್ರು, ನೀನು ನನ್ನ ಮಗಳು, ನನ್ನ ಮಗನ ಹೆಂಡತಿ. ನಾನು ನಿನ್ನನ್ನು ನನ್ನ ಮಗಳಂತೆ ನೋಡಿಕೊಳ್ತೀನಿ. ಅವರು ನನ್ನ ಕಣ್ಣೀರನ್ನು ಒರೆಸಿ. ನನ್ನ ಉಳಿದ ಮಕ್ಕಳು ಕೂಡ ನನ್ನ ಮನೆಯಲ್ಲಿದ್ದಾರೆ. ಅವರು ನಿನ್ನ ಅಣ್ಣ ತಮ್ಮಂದಿರು ಇದ್ದ ಹಾಗೆ. ಮಾವ ನನ್ನ ಕೈಯನ್ನು ಹಿಡಿದುಕೊಂಡು ನಡಿ, ನಮ್ಮ ಮನೆಗೆ ಹೋಗೋಣ ಅಂತ ಹೇಳಿದ್ರು. ನಾನು ಆಶ್ಚರ್ಯವಾಗಿ ಅವರನ್ನೇ ನೋಡ್ತಾ ಇದ್ದೆ. ಅತ್ತೆ ತನ್ನ ಮನೆಯಿಂದ ನನ್ನನ್ನು ಓಡಿಸಿದ್ರು, ಆದ್ರೆ ಮಾವ ತನ್ನ ಮನೆಗೆ ನನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ರು. ನಾನು ಅವರ ಕೈಯನ್ನು ಹಿಡಿದುಕೊಂಡೆ. ಕೊನೆಯದಾಗಿ ಆ ನದಿಯನ್ನು ನೋಡಿ ಮನಸ್ಸಿನಲ್ಲಿಯೇ ನನ್ನ ಗಂಡನಿಗೆ ಹೇಳಿದೆ, ಈಗ ನೀನು ಇಲ್ಲಿ ನೆಮ್ಮದಿಯಾಗಿರು ಅಂತ ಹೇಳಿ ನಾನು ಮಾವನ ಹಿಂದೆ ನಡೆದುಕೊಂಡು ಹೋದೆ. ಸ್ವಲ್ಪ ದೂರ ಅವರ ಗಾಡಿ ನಿಂತ್ಕೊಂಡಿತ್ತು. ನಾನು ಅವರ ಜೊತೆ ಅವರ ಗಾಡಿಯಲ್ಲಿ ಹತ್ತಿ ಕುಳಿತು ಅವರ ಮನೆಗೆ ಹೊರಟ್ವಿ. ದಾರಿಯುದ್ದಕ್ಕೂ ಅವರು ತಮ್ಮ ಮಗನ ಬಗ್ಗೆ ನನಗೆ ಹೇಳ್ತಾ ಇದ್ರು. ಬಾಲ್ಯದಲ್ಲಿ ಅವನು ಹೇಗಿದ್ದ, ಏನ್ ಮಾಡ್ತಾ ಇದ್ದ, ಎಲ್ಲಾ ವಿಷಯಗಳನ್ನು ಹೇಳ್ತಾ ಇದ್ರು. ನಾನು ಕೂಡ ಅವರಿಗೆ ಹೇಳಿದೆ, ಅವರ ಪ್ರೀತಿಯೇ ನನ್ನ ಜೀವನ. ಅವರು ಹೋದ ನಂತರ ನನಗೆ ಅನ್ನಿಸ್ತಾ ಇತ್ತು ನನ್ನ ಜೀವನ ಇಲ್ಲೇ ಮುಗಿದೋಯ್ತು ಅಂತ. ನಾವು ಮಾತನಾಡಿಕೊಂಡು ಹೋಗ್ತಾ ಇದ್ವಿ. ಈಗ ಆ ಕಾರು ಒಂದು ದೊಡ್ಡ ಮನೆಯ ಮುಂದೆ ನಿಂತಿತ್ತು. ಅವರು ನನ್ನ ಕೈಯನ್ನು ಹಿಡಿದುಕೊಂಡು ನನ್ನನ್ನು ಆ ಮನೆಯ ಒಳಗೆ ಕರೆದುಕೊಂಡು ಹೋದ್ರು. ಮನೆಯ ಬಾಗಿಲು ತಟ್ಟಿದಾಗ ಒಬ್ಬ ಮಹಿಳೆ ಬಂದು ಬಾಗಿಲು ಓಪನ್ ಮಾಡಿದ್ರು. ಆಕೆ ನನ್ನ ಮಾವನ ಎರಡನೆಯ ಹೆಂಡತಿ. ಮಾವ ನನ್ನನ್ನು ಆಕೆಗೆ ಪರಿಚಯ ಮಾಡಿಸಿದಾಗ ಅವರು ಎಷ್ಟೋ ಆಪ್ಯಾಯತೆಯಿಂದ ನನ್ನನ್ನು ತಬ್ಬಿಕೊಂಡ್ರು. ಮಾವ ಎಷ್ಟೋ ಹೆಮ್ಮೆಯಿಂದ ಹೇಳ್ತಾ ಇದ್ರು, ಇವಳು ನನ್ನ ಮಗನ ಪ್ರತಿಬಿಂಬ, ಇಂದಿನಿಂದ ಇವಳು ನನ್ನ ಮಗಳು ಅಂತ. ಆಕೆ ಕೂಡ ನನ್ನನ್ನು ಮನೆಯೊಳಗೆ ಪ್ರೀತಿಯಿಂದ ಸ್ವಾಗತಿಸಿದ್ರು. ಅಂದಿನಿಂದ ಅವರು ನನ್ನನ್ನು ತಮ್ಮ ಸ್ವಂತ ಮಗಳಿನ ರೀತಿ ನೋಡಿಕೊಳ್ತಾ ಇದ್ರು. ನನಗೆ ಒಂದು ಸುಂದರವಾದ ದೊಡ್ಡ ರೂಮನ್ನು ಸಹ ಕೊಟ್ರು. ಅಲ್ಲಿ ನನಗೆ ಬೇಕಾದ ಎಲ್ಲ ವಸ್ತುಗಳನ್ನು ಕೊಟ್ಟಿದ್ರು. ಅವರ ಮಕ್ಕಳು ನನ್ನನ್ನು ಎಷ್ಟೋ ಗೌರವ ಮತ್ತು ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು. ಅವರ ಬಳಿ ನನಗೆ ಎಷ್ಟೊಂದು ಪ್ರೀತಿ ಸಿಕ್ತು ಅಂದ್ರೆ ನನ್ನ ಎಲ್ಲ ದುಃಖವನ್ನು ನಾನು ಇಲ್ಲಿ ಮರೆತು ಹೋಗ್ತಾ ಇದ್ದೆ. ನನ್ನ ಮಾವ ನನ್ನ ಮದುವೆಯ ಬಗ್ಗೆ ಎಷ್ಟೋ ಬಾರಿ ನನ್ನ ಜೊತೆ ಮಾತನಾಡಿದ್ರು. ಅವರು ನನ್ನ ಭವಿಷ್ಯದ ಕುರಿತು ಎಷ್ಟೋ ಯೋಚಿಸ್ತಾ ಇದ್ರು. ಅವರು ಹೇಳ್ತಾ ಇದ್ರು, ಮಗಳೇ, ನಿನ್ನ ವಯಸ್ಸು ಇನ್ನೂ ತುಂಬಾ ಚಿಕ್ಕದು. ನಿನ್ನ ಮುಂದೆ ನಿನ್ನ ಪೂರ್ತಿ ಜೀವನವಿದೆ. ನೀನು ವಯಸ್ಸಿನಲ್ಲಿದ್ದೀಯಾ. ನಾನು ಯಾರಾದರೂ ಒಳ್ಳೆಯ ಹುಡುಗನನ್ನು ನೋಡಿ ನಿನ್ನ ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಆದ್ರೆ ನಾನು ಪ್ರತಿ ಬಾರಿಯೂ ಅವರಿಗೆ ನಿರಾಕರಿಸ್ಬಿಡ್ತಾ ಇದ್ದೆ. ನಾನು ಯಾವಾಗಲೂ ನನ್ನ ಗಂಡನ ನೆನಪಿನಲ್ಲಿಯೇ ಬದುಕಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೆ. ನಾನು ಮಾವನಿಗೆ ಈ ಮಾತನ್ನು ಹೇಳಿದಾಗ, ದಯವಿಟ್ಟು ನೀವು ನನ್ನನ್ನು ಬಲವಂತ ಮಾಡಬೇಡಿ ಅಂತ ಹೇಳಿದೆ. ಅವರು ನನ್ನ ನಿರ್ಧಾರವನ್ನು ಮನಸ್ಫೂರ್ತಿಯಾಗಿ ಒಪ್ಪಿಕೊಂಡಿದ್ರು. ಒಂದು ದಿನ ಅವರು ನನ್ನನ್ನು ಸಿಟಿಗೆ ಕರೆದುಕೊಂಡು ಹೋಗಿ ನನಗೆ ಕೆಲವೊಂದು ವಸ್ತುಗಳನ್ನು, ಕೆಲವೊಂದು ಬಟ್ಟೆಗಳನ್ನು ಸಹ ಕೊಡಿಸಿ ಒಂದು ಹೊಸ ಅಂಗಡಿಯನ್ನು ಓಪನ್ ಮಾಡಿಸಿದ್ರು. ಮಗಳೇ, ಇಂದಿನಿಂದ ಇದು ನಿನ್ನ ಅಂಗಡಿ. ನೀನು ನಿನ್ನ ಕಾಲಿನ ಮೇಲೆ ನಿಂತ್ಕೋ ಅಂತ ಹೇಳಿದ್ರು. ಅಂಗಡಿಯ ಬೀಗವನ್ನು ನನ್ನ ಕೈಗೆ ಕೊಟ್ಟು ಬಿಟ್ರು. ನಾನು ಎಷ್ಟೋ ಆಶ್ಚರ್ಯವಾಗಿ ಹೇಳಿದೆ, ಅಪ್ಪ, ಇದು ತುಂಬಾ ದೊಡ್ಡ ಉಡುಗೊರೆ. ನಾನು ಇದನ್ನು ಹೇಗೆ ತೆಗೆದುಕೊಳ್ಳಲು ಸಾಧ್ಯ? ನನಗೆ ವ್ಯಾಪಾರದ ಬಗ್ಗೆ ಏನೂ ಗೊತ್ತೇ ಇಲ್ಲ ಅಂತ ಹೇಳಿದಾಗ ಅವರು ಹೇಳಿದ್ರು, ನಾನು ನಿನ್ನ ಜೊತೆ ಇದ್ದೇನೆ. ನನ್ನ ಮಗಳು ಯಾರಿಗಿಂತಲೂ ಯಾವುದರಲ್ಲಿ ಕಡಿಮೆ ಇದ್ದಾಳೆ. ನಾನು ನಿನಗೆ ಎಲ್ಲವನ್ನೂ ಹೇಳ್ಕೊಡ್ತೀನಿ ಅಂತ ಧೈರ್ಯ ತುಂಬ್ತಾ ಇದ್ರು. ನಾನು ರಾತ್ರಿ ಹಗಲು ಎನ್ನದೆ ತುಂಬಾ ಕಷ್ಟಪಟ್ಟು ಆ ಸಣ್ಣ ಉದ್ಯಮವನ್ನು ದೊಡ್ಡದಾಗಿ ಮಾಡಿದೆ. ನಾನು ಈಗ ಆ ಬಿಸ್ನೆಸ್ ಅನ್ನು ನಡೆಸಿ ನನ್ನ ಮಾವನಿಗೆ ಋಣವಾಗಿದ್ದೆ. ಅವರಿಂದಲೇ ನನಗೆ ಈ ಜೀವನ ಸಿಕ್ತು. ನಾನು ನನ್ನ ಕಾಲ ಮೇಲೆ ನಿಂತುಕೊಂಡಿದ್ದೆ. ಅವರು ಅಂದುಕೊಳ್ತಾ ಇದ್ರು, ಅವರ ನಂತರ ನನ್ನನ್ನು ಯಾರು ಮತ್ತೆ ಮನೆಯಿಂದ ಹೊರ ಹಾಕಬಾರ್ದು, ನನ್ನ ಜೀವನ ಮತ್ತೆ ಬೀದಿಯ ಪಾಲಾಗಬಾರ್ದು ಅಂತ. ನನ್ನ ಮಾವ ತೀರಿಕೊಂಡು ಈಗ 3 ವರ್ಷ ಕಳೆದೋಗಿತ್ತು. ನಾನು ನನ್ನ ವ್ಯಾಪಾರದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಮಾಡಿದ್ದೆ. ಈಗ ನನ್ನ ಬಳಿ ನನ್ನ ಸ್ವಂತ ಮನೆ, ಗಾಡಿ ಕೂಡ ಇತ್ತು. ನಾನು ಪ್ರತಿ ತಿಂಗಳು ನನ್ನ ಗಂಡ ಮತ್ತು ಮಾವನ ನೆನಪಿನಲ್ಲಿ ಬಡವರಿಗೆ ಅನ್ನದಾನ ಕೂಡ ಮಾಡ್ತಾ ಇದ್ದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ.
ಒಮ್ಮೆ ನಾನು ಮಂದಿರದಲ್ಲಿ ಅನ್ನದಾನ ಮಾಡಲು ಹೋದಾಗ ಅಂದು ಅಲ್ಲಿ ತುಂಬಾ ಜನರಿದ್ರು. ಸುತ್ತಮುತ್ತಲು ಕೈಲಾಗದವರು ಭಿಕ್ಷೆ ಬೇಡ್ತಾ ಇದ್ರು. ಒಬ್ಬ ವಯಸ್ಸಾದ ಮಹಿಳೆ ಅಲ್ಲಿ ನೆಲದ ಮೇಲೆ ಕುಳಿತು ಭಿಕ್ಷೆ ಬೇಡ್ತಾ ಇದ್ಲು. ಅವಳ ಬಟ್ಟೆಗಳು ಹರಿದಿದ್ವು. ಆಕೆ ತುಂಬಾ ದುಃಖದಿಂದ, ದಯವಿಟ್ಟು ನನಗೆ ತಿನ್ನಲು ಏನಾದ್ರೂ ಕೊಡಿ, ತುಂಬಾ ದಿನದಿಂದ ನಾನು ಏನು ತಿಂದೇ ಇಲ್ಲ ಅಂತ ಕೇಳಿಕೊಳ್ತಾ ಇದ್ರು. ನಾನು ಆಕೆಗೆ ಊಟ ಕೊಡಲು ಬಗ್ಗಿ ಆಕೆಯ ಮುಖವನ್ನು ನೋಡಿದಾಗ ಒಂದು ಕ್ಷಣ ನಾನು ಶಾಕ್ ಆಗ್ಬಿಟ್ಟಿದ್ದೆ. ನನ್ನ ಕೈಯಿಂದ ಊಟದ ಪ್ಯಾಕೆಟ್ ಜಾರಿ ಕೆಳಗೆ ಬಿದ್ದೋಗಿತ್ತು. ನಾನು ಗಾಬರಿಯಿಂದ, ನೀವು ಇಲ್ಲಿ ಈ ರೀತಿ ಯಾಕೆ ಅಂತ ಕೇಳಿದಾಗ ಅವರು ಗಾಬರಿಯಾಗಿ ನನ್ನನ್ನು ನೋಡಿದ್ರು. ಅವರ ಕಣ್ಣುಗಳಲ್ಲಿ ಈಗ ನೀರು ತುಂಬಿತ್ತು. ಅವರು ನನ್ನ ಕಾಲಿಗೆ ಬಿದ್ದು ಜೋರಾಗಿ ಅಳ್ತಾ ಕೇಳ್ಕೊಳ್ತಾ ಇದ್ರು, ನಂದಿನಿ, ನನ್ನನ್ನು ಕ್ಷಮಿಸಿಬಿಡಮ್ಮ, ನಾನು ಮಾಡಿದ ಪಾಪಗಳಿಗೆ ಆ ದೇವರು ನನಗೆ ತಕ್ಕ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ನಾನು ಅತ್ತೆಯನ್ನು ಎಬ್ಬಿಸಿ, ಯಾವ ಮಕ್ಕಳಿಗಾಗಿ, ಸೊಸೆಯಂದಿರಿಗಾಗಿ ನೀವು ನನ್ನನ್ನು ಅಪಶಕುನ ಅಂತ ಮನೆಯಿಂದ ಓಡಿಸಿದ್ರು, ಅಂತವರೇ ನಿಮ್ಮ ಜೊತೆ ಈ ರೀತಿ ಯಾಕೆ ಮಾಡಿದ್ದಾರೆ ಅತ್ತೆ ಅಂತ ಕೇಳಿದಾಗ ಆಕೆ ತುಂಬಾ ದುಃಖದಲ್ಲಿ ಹೇಳಿದ್ರು, ನನ್ನ ಮಕ್ಕಳು ಮೋಸದಿಂದ ನನ್ನ ಎಲ್ಲ ಆಸ್ತಿಯನ್ನು, ನನ್ನ ಎಲ್ಲ ದುಡ್ಡನ್ನು ಅವರ ಹೆಸರಿಗೆ ಮಾಡಿಸ್ಕೊಬಿಟ್ರು ಮತ್ತು ನನ್ನನ್ನು ಬೀದಿ ಪಾಲು ಮಾಡಿಬಿಟ್ರು. ನಾನು ನೇರವಾಗಿ ಕೇಳಿದೆ, ನಿಮ್ಮ ಸೊಸೆಯಂದಿರಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಅಲ್ವಾ, ಅವರು ಕೂಡ ನಿಮ್ಮ ಜೊತೆ ನಿಂತುಕೊಳ್ಳಲಿಲ್ವಾ ಅತ್ತೆ? ಅವರು ದುಃಖದಲ್ಲೇ ಹೇಳಿದ್ರು, ಇಲ್ಲಮ್ಮ, ಅವರು ಕೂಡ ನನ್ನನ್ನು ಬಿಟ್ಟು ಬಿಟ್ರು, ಯಾರು ನನ್ನ ಜೊತೆ ನಿಂತುಕೊಳ್ಳಲಿಲ್ಲ. ಅವರೆಲ್ಲ ತುಂಬಾ ಬದಲಾಗಿ ಬಿಟ್ಟಿದ್ರು. ನನ್ನನ್ನು ಭಾರ ಅಂದುಕೊಂಡು ಮನೆಯಿಂದ ಹೊರ ಹಾಕಿದ್ರು. ನಾನು ಎಲ್ಲಿ ಹೋಗ್ಬೇಕೋ ಏನು ಮಾಡಬೇಕೋ ಗೊತ್ತಾಗದೆ ಈ ರೀತಿ ಆಗ್ಬಿಟ್ಟಿದ್ದೀನಿ. ಆಕೆಯನ್ನು ಆ ರೀತಿ ನೋಡಿದಾಗ ನನಗೆ ತುಂಬಾ ದುಃಖವಾಗ್ತಾ ಇತ್ತು. ನನ್ನ ಗಂಡನ ಸಾವಿನ ಕೇವಲ ಒಂದೇ ವಾರದಲ್ಲಿ ನನ್ನನ್ನು ಮನೆಯಿಂದ ಅಪಶಕುನ ಎಂದು ಹೊರ ಹಾಕಿದ ಆ ಮಹಿಳೆ ಈ ದಿನ ಮನೆ ಇಲ್ಲದೆ, ನೋಡುವವರು ಯಾರು ಇಲ್ಲದೆ ಬೀದಿಯಲ್ಲಿ ಬಿದ್ದಿದ್ರು. ಆಕೆ ಎಂತಹವಳಾಗಿದ್ರು? ಆಕೆ ನನ್ನ ಗಂಡನ ತಾಯಿ. ನನ್ನ ಗಂಡ ನನಗೆ ತುಂಬಾ ಪ್ರೀತಿಯನ್ನು ಕೊಟ್ಟಿದ್ರು. ನಾನು ನನ್ನ ಗಂಡನ ಪ್ರೀತಿಯನ್ನು ನೆನೆಸಿಕೊಂಡು ನನ್ನ ಕೋಪವನ್ನು ಮರೆತು ನಾನು ಅವರ ಕೈಯನ್ನು ಹಿಡಿದುಕೊಂಡು, ಅತ್ತೆ, ನೀವು ಭಯಪಡಬೇಡಿ, ನೀವು ನನ್ನ ಜೊತೆ ಬನ್ನಿ, ಈ ದಿನದಿಂದ ನಿಮ್ಮ ಎಲ್ಲ ಜವಾಬ್ದಾರಿಯನ್ನು ನಾನು ನೋಡಿಕೊಳ್ತೇನೆ ಅಂತ ಹೇಳಿದಾಗ ಅವರು ತಲೆ ಬಗ್ಗಿಸಿಕೊಂಡ್ರು. ನಾಚಿಕೆಯಿಂದ, ಮಗಳೇ, ನಾನು ನಿನ್ನ ಜೊತೆ ಹೇಗೆ ಬರಲು ಸಾಧ್ಯ? ನಾನು ನಿನ್ನ ಜೊತೆ ತುಂಬಾ ಕೆಟ್ಟದ್ದು ಮಾಡಿದ್ದೀನಿ. ನಿನ್ನನ್ನು ಅಪಶಕುನ ಅಂತ ಮನೆಯಿಂದ ಹೊರಹಾಕಿದೆ ಅಂತ ಹೇಳ್ತಾ ಇದ್ರು. ಆಗ ನಾನು ಹೇಳ್ದೆ, ಅತ್ತೆ, ಆ ಸಮಯ ಕಳೆದೋಯ್ತು, ಈಗ ನೀವು ನನ್ನ ಜೊತೆ ಬನ್ನಿ, ಈಗ ನೀವು ನನ್ನ ಜವಾಬ್ದಾರಿ, ನಿಮ್ಮನ್ನು ನಾನು ಈ ರೀತಿ ಭಿಕ್ಷೆ ಬೇಡಲು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಅವರನ್ನು ಕರೆದುಕೊಂಡು ಬಂದೆ. ಅವರಿಗೆ ಈಗ ಒಂದು ಆರಾಮವಾದ ರೂಮನ್ನು ಸಹ ಕೊಟ್ಟು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನು ಕೂಡ ಕೊಡಿಸಿದೆ. ಆಕೆ ನನ್ನ ಜೊತೆ ನನ್ನ ಮನೆಯಲ್ಲಿಯೇ ಇದ್ರು. ಅವರು ಪ್ರತಿ ಕ್ಷಣ ತಾವು ಮಾಡಿದ ತಪ್ಪನ್ನು ನೆನೆಸಿಕೊಂಡು ಕಣ್ಣೀರು ಹಾಕ್ತಾ ಇದ್ರು ಮತ್ತು ನನಗೆ ಎಷ್ಟೊಂದು ಆಶೀರ್ವಾದವನ್ನು ಕೂಡ ಕೊಡ್ತಾ ಇದ್ರು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್